ಇನ್ನೊಂದ್ಸತಿ ವಾಕ್ಯವನ್ನು ನಾವೆಲ್ಲರೂ ಸೇರಿ ಅರಿಕೆ ಮಾಡಿಕೊಳ್ಳೋಣ. ಎಬೆನೇಜರ್, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯಕನು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಲ್ಲಿಯವರೆಗೂ ನಮಗೆ ಸಹಾಯಕನಾಗಿದ್ರು? ಇಲ್ಲಿಯವರೆಗೆ. ನಾಳೆ ಹೇಳಿದ್ರೆ ನಾಳೆಯವರೆಗೆ, ನಾಳೆದು ಹೇಳಿದ್ರೆ ನಾಳೆಯವರೆಗೆ, ಇಲ್ಲಿಯವರೆಗೂ ನನಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳುವವರು ಮಾತ್ರ ಕೈ ಎತ್ತುವುದಲ್ಲೇ ಹೇಳ್ರು. ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಮನಸಾಕ್ಷಿಗೆ ಗೊತ್ತಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಆತನು ನಮಗೆ ಸಹಾಯಮಯ ಮಾಡಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಸಂದರ್ಭದಲ್ಲಿ ಯಾವ ಯಾವ ರೀತಿಯಲ್ಲೆಲ್ಲ ಆತ ನಮಗೆ ಸಹಾಯ ಮಾಡಿದವರಾಗಿದ್ದಾರೆ. ಆದ ಕಾರಣ ಇಲ್ಲಿಯವರೆಗೂ ಸಹಾಯ ಮಾಡಿದ ಆತನು ಇನ್ನೆಂದೆಂದಿಗೂ ನಮಗೆ ಸಹಾಯ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ ಕಾರಣ ಪ್ರಿಯರೇ, ನಾವು ಸ್ವಲ್ಪ ಹಿಂತಿರುಗಿ ನೋಡೋಣ ಹೇಗೆ ಆತ ನಮಗೆ ಸಹಾಯ ಮಾಡಿದ್ರು ಎಂಬುದಾಗಿ. ನಿನ್ನೆ ದಿನದಲ್ಲಿ ನಾವು ನೋಡಿದ್ವಿ, ಈ ಜಗತ್ತನ್ನು ಸೃಷ್ಟಿ ಮಾಡೋದ್ರಲ್ಲಿ ದೇವರು ನಮಗೆ ಸಹಾಯ ಮಾಡಿದ್ರು. ಈ ಜಗತ್ತಲ್ಲಿ ಇರತಕ್ಕಂಥ ಎಲ್ಲವನ್ನೂ ಕೂಡ ಮನುಷ್ಯನಿಗೋಸ್ಕರ ದೇವರು ಮಾಡಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ಲವನ್ನು ಕೂಡ ಯಾರಿಗೋಸ್ಕರ ದೇವರು ಮಾಡಿದ್ರು? ನಮಗೋಸ್ಕರ ಮಾಡಿದ್ರು. ಆಮೇಲೆ ಮನುಷ್ಯನ ಪಾಪ ಮಾಡಿದ ನಂತರ ಈ ಭೂಲೋಕಕ್ಕೆ ದೇವರು ಯೇಸು ಕ್ರಿಸ್ತನನ್ನು ಕಳಿಸಿ ಆತ ನಮಗೆ ಸಹಾಯ ಮಾಡಿದ್ರು. ಆಮೇಲೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದು ಆತನು ಸ್ವರ್ಗಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಹೇಳಿದ್ರು, ನಾನು ಹೋಗಿ ನಿಮಗೆ ಒಬ್ಬ ಸಹಾಯಕರನ್ನು ಕಳಿಸ್ತೇನೆ, ಅವರು ಸದಾ ಕಾಲ ನಿಮ್ಮ ಸಂಗಡ ಇರುವರು ಎಂಬುದಾಗಿ ನಾವು ನಿನ್ನೆ ದಿನದಲ್ಲಿ ನೋಡಿದ್ವಿ. ಆ ಪವಿತ್ರಾತ್ಮ ದೇವರು ನಮ್ಮ ಸಂಗಡ ಎಲ್ಲಿವರೆಗೂ ಇರ್ತಾರೆ? ಇನ್ನೆಂದೆಂದಿಗೂ ಸದಾ ಕಾಲ ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ತಂದೆಯಾದ ದೇವರು ಇನ್ನೊಂದು ವಿಧದಲ್ಲಿ ದೇವರು ನಮ್ಮನ್ನು ಹೇಗೆ ಪ್ರೀತಿಸಿದ್ರು ಅಥವಾ ಹೇಗೆ ನಮಗೆ ಸಹಾಯಕರಾಗಿದ್ರು ತನ್ನ ಕ್ರಿಯೆಗಳಲ್ಲಿ ಎಂಬುದಾಗಿ ನಾವು ನೋಡಕ್ ಹೋಗ್ತೇವೆ. ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮನುಷ್ಯನನ್ನ ಪ್ರೀತಿಸಿದ್ರು. ಆದರೆ ಮನುಷ್ಯನು ದೇವರ ಪ್ರೀತಿಯನ್ನ ಅರಿಯದೆ ಹೋದ. ಹಾಗಾಗಿ ದೇವರು ಆ ಪ್ರೀತಿ ಎಂಬ ಆಜ್ಞೆಯನ್ನ ಮನುಷ್ಯನಿಗೆ ಕೊಟ್ಟು ನೋಡಿದ್ರು. ನೀನು ಯಾವ ರೀತಿಯಲ್ಲಿ ನನ್ನನ್ನು ಪ್ರೀತಿಸಬೇಕೆಂಬುದಾಗಿ ನೋಡಿಕೊಳ್ಳೋಣ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಎಲ್ಲರೂ ಹೇಳೋಣ ಹೇಗೆ? ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಏನ್ ಮಾಡಬೇಕು? ಪ್ರೀತಿಸಬೇಕು ಎಂಬುದಾಗಿ ಹೇಳಿ ಆಜ್ಞೆ ಕೊಟ್ಟಿದ್ದನ್ನ ನಾವು ನೋಡತಕ್ಕಂಥವರಾಗಿದ್ದೇವೆ. ಇದನ್ನ ಒಬ್ಬರಾದ್ರೂ ಈ ಜಗತ್ತಲ್ಲಿ ನೆರವೇರಿಸಕ್ಕೆ ಆಗದೆ ಹೋಯಿತು ಎಂಬುದಾಗಿ ನೋಡುತ್ತೇವೆ. ಮತ್ತೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಕೂಡ ಅದೇ ವಾಕ್ಯವನ್ನ ಯೇಸು ನೆನಪು ಪಡಿಸುವುದನ್ನ ನಾವು ನೋಡುತ್ತೇವೆ. ಅಲ್ಲಿ ಮತ್ತಾಯ ಬರೆದ ಸುವಾರ್ತೆ 22ನೇ ಅಧ್ಯಾಯ 32ನೇ ವಚನ, 7ನೇ ವಚನ, 38, 39, 22, 37, 38, 39. ಆತನು ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು. ಇದು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಈ ಎರಡು ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ, ಎಲ್ಲ ಹೇಳ್ರಿ, ಯಾವ ಧರ್ಮಶಾಸ್ತ್ರಕ್ಕೆ? 613 ಧರ್ಮಶಾಸ್ತ್ರ ಇದ್ರೆ ಅದೆಲ್ಲಕ್ಕಿಂತ
ಈ ಎರಡು ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದ ಗ್ರಂಥಕ್ಕೂ ಆಧಾರವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಇದು ದ ಗ್ರೇಟೆಸ್ಟ್ ಕಮಾಂಡ್ಮೆಂಟ್. ಅದು ಯಾವುದಂದ್ರೆ, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ ಅಥವಾ ಪೂರ್ಣ ಮನಸ್ಸಿನಿಂದ ಪೂರ್ಣ ಪ್ರಾಣದಿಂದ ನೀನೇನ್ ಮಾಡ್ಬೇಕು, ನೀನು ಪ್ರೀತಿಸಬೇಕು ಎಂಬುದಾಗಿ ಹೇಳತಕ್ಕಂತ ಆಜ್ಞೆ. ಎರಡನೇದಾಗಿ ಅದಕ್ಕೆ ಸಮಾನವಾದದ್ದು, ತನ್ನಂತೆ ಏನ್ ಮಾಡ್ಬೇಕು, ನೆರೆಯವರನ್ನ ಪ್ರೀತಿಸಬೇಕು. ಪ್ರಿಯರೇ, ಇದನ್ನ ಈ ಪ್ರಪಂಚದಲ್ಲಿ ಒಂದೇ ಒಬ್ಬ ಮನುಷ್ಯನು ಕೂಡ ನೆರವೇರಿಸಕ್ಕೆ ಆಗದೆ ಹೋಯ್ತು ಎಂಬುದಾಗಿ ನೋಡ್ತೇವೆ. ಕಾರಣ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಏನ್ ಮಾಡ್ಕೊಂಡಿದ್ದಾರೆ, ಕಳ್ಕೊಂಡಿದ್ದಾರೆ. ಪಾಪ ಮಾಡಿದವನು ದೇವರನ್ನ ಪೂರ್ಣ ಮನಸ್ಸಿಂದ, ಪೂರ್ಣ ಒಂದು ವೇಳೆ ಶಕ್ತಿಯಿಂದ ಮಾಡಬಹುದು, ಪೂರ್ಣ ಮನಸ್ಸಿಂದ, ಪೂರ್ಣ ಆತ್ಮದಿಂದ ದೇವರನ್ನ ಏನ್ ಮಾಡಕ್ಕಾಗಲ್ಲ, ಅವನು ಪ್ರೀತಿಸುವುದಕ್ಕೆ ಸಾಧ್ಯತೆ ಇಲ್ಲ. ದೇವರ ಮಹಿಮೆಯನ್ನೇ ಕಳ್ಕೊಂಡ್ಮೇಲೆ ಮತ್ತೆ ದೇವರನ್ನ ಪ್ರೀತಿಸುವುದಕ್ಕೆ ಅಸಾಧ್ಯವಾದ ಕಾರ್ಯ. ಏದೇನ್ ತೋಟದಲ್ಲಿದ್ದ ಆದಾಮನು ಪಾಪ ಮಾಡಿದಾಗ ಅವನ ಮೂಲಕವಾಗಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಆದ ಕಾರಣ ದೇವರ ಮಹಿಮೆಯನ್ನು ಕಳ್ಕೊಂಡ ಮನುಷ್ಯನು ದೇವರನ್ನು ಪ್ರೀತಿಸುವುದಕ್ಕೆ ಅವನಿಗೆ ಮನಸ್ಸು, ಹೃದಯವು ಪರಿಪೂರ್ಣವಾಗಿ ಮಾಡೋದಕ್ಕಲ್ಲ, ಅವನ ಅಗತ್ಯಗಳಿಗಾಗಿ. ಇವತ್ತು ಕೂಡ ಬಹಳ ಜನರು ಏನಾದರೂ ದೇವರ ಹತ್ರ ಹೊಂದ್ಕೊಬೇಕು ಎಂಬುದಾಗಿ ಪ್ರಾರ್ಥಿಸ್ತಾರೆ, ಅಥವಾ ಏನಾರು ಆಶೀರ್ವಾದ ಬರಲಿ ಎಂಬುದಾಗಿ ಕೊಡಕ್ಕೆ ಪ್ರಯತ್ನ ಪಡ್ತಾರೆ. ಏನಾರು ನಮಗೆ ಸಿಗ್ತದೆ ಎಂಬುದಾಗಿ ಮನುಷ್ಯನು ಇವತ್ತು ಮಾಡುವವರಾಗಿದ್ದಾರೆ ಹೊರತು ದೇವರ ಮೇಲಿರುವ ಪ್ರೀತಿಯಿಂದ ಮನುಷ್ಯನು ಮಾಡುವುದು ಬಹಳ ಕಡಿಮೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಎಲ್ಲಾರು ಈ ಲೋಕದಲ್ಲಿರತಕ್ಕಂಥವ್ರು ಯಾರು ಕೂಡ ಅದನ್ನ ಮಾಡಕ್ಕೆ ಆಗದೆ ಹೋದಾಗ ದೇವರ ಮಹಿಮೆಯನ್ನೇ ಕಳ್ಕೊಂಡ್ರು. ಆದರೆ ದೇವರು ನಮಗೆ ಸಹಾಯ ಮಾಡಿದ್ರು. ಯಾವ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದ್ರು ಎಂಬುದಾಗಿ ನಾವು ಓದಿಕೊಳ್ಳೋಣ. ಯೋವಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ತಂದೆಯಾದ ದೇವರು ಹೇಗೆ ಇದರ ವಿಷಯದಲ್ಲಿ ನಮಗೆ ಸಹಾಯ ಮಾಡಿದ್ರು ಎಂಬುದಾಗಿ ನೋಡೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಈ ಲೋಕದ ಮೇಲೆ ಎಷ್ಟು ಪ್ರೀತಿ ಇಟ್ಟಂತೆ, ಎಷ್ಟೋ ಪ್ರೀತಿ ಇಟ್ಟಂತೆ. ಆತನು ಈ ಲೋಕದಲ್ಲಿರುವ ನಮ್ಮೆಲ್ಲರ ಮೇಲೆ, ಅಂದರೆ ನಾವು ಯಾರು ಒಳ್ಳೆಯವರಲ್ಲ, ನಾವೆಲ್ಲರೂ ಕೆಟ್ಟು ಹೋಗಿದ್ದೇವೆ, ನಾವು ಯಾವುದು ಒಳ್ಳೆದನ್ನೇ ದೇವರಿಗೆ ಮಾಡಿಲ್ಲ, ನಾವು ಯಾವ ವಿಧದಲ್ಲೂ ದೇವರಿಗೆ ಉಪಯೋಗವಿಲ್ಲದಿರತಕ್ಕಂಥ ಮಣ್ಣಲ್ಲಿ ಬಂದಂತ ಮನುಷ್ಯನಾಗಿರುವ ನಮ್ಮನ್ನು ದೇವರು ಪ್ರೀತಿಸಿ, ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮನ್ನು ಆತನು ರಕ್ಷಿಸುವುದಕ್ಕಾಗಿ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯ. ಇದು ದೇವರು ನಮ್ಮನ್ನು ಪ್ರೀತಿಸಿದಂತ ಪ್ರೀತಿ. ನಾವು ಆತನನ್ನು ಪ್ರೀತಿಸದೆ ಇದ್ದಾಗಲೇ ದೇವರು ನಮ್ಮನ್ನೇನ್ ಮಾಡಿದ್ರು, ಆತನು ಪ್ರೀತಿಸಿದ್ರು ಎಂಬುದಾಗಿ ನೋಡುತ್ತೇವೆ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾಗ ದೇವರು ನಮಗೆ ಯಾವ ರೀತಿಯಲ್ಲಿ ನಾವು ನೆರವೇರಿಸಬೇಕಾದ ಪ್ರಮಾಣವನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ಅಥವಾ ತಂದೆಯಾದ ದೇವರು ನಮ್ಮ ಮೇಲಿರುವ ಪ್ರೀತಿಯಿಂದ ಆತನು ನಮ್ಮನ್ನು ಇನ್ನು ಪ್ರೀತಿಸುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ರೋಮರ್ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ರೋಮರ್ ಬರೆದ ಪತ್ರಿಕೆ 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ, ಏನಾಗಿದ್ದಾಗಲೂ, ಪ್ರೈಸ್ ದಿ ಲಾರ್ಡ್, ನಾವೆಲ್ಲರೂ ಒಳ್ಳೆಯವರನ್ನ ಪ್ರೀತಿಸುವ, ಪಾಪಿಗಳನ್ನ ಪ್ರೀತಿಸುವ ಅಲ್ವಾ? ನಾವು ಇನ್ನು ಪಾಪಿಗಳಾಗಿದ್ದಾಗಿಯೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು, ಯಾರಿಗಿರುವ ಪ್ರೀತಿಯನ್ನು, ತಂದೆಯಾದ ದೇವರಿಗೆ ನಮ್ಮ ಮೇಲೆ ಇರುವ ಪ್ರೀತಿಯನ್ನು ಹೇಗೆ ಆತನು ವ್ಯಕ್ತಪಡಿಸಿದ್ರಂದ್ರೆ, ಇನ್ನು ನಾವು ಪಾಪಿಗಳಾಗಿದ್ದಾಗಲೇ ನಮಗೋಸ್ಕರ ತನ್ನ ಮಗನಾಗಿರುವ ಕ್ರಿಸ್ತನನ್ನು ಬಲಿ ಕೊಟ್ಟು ನಮ್ಮನ್ನು ಪ್ರೀತಿಸುವ ಮಟ್ಟಕ್ಕೆ ಆತನು ನಮಗೆ ಸಹಾಯ ಮಾಡಿದವರಾಗಿದ್ದಾರೆ.
ಮಾಡ್ಬೇಕಾ ಮಾಡಿದ್ದಾರ? ಹಾಗಾದ್ರೆ ಇದಕ್ಕಿಂತಲೂ ಏನಾದ್ರು ಒಂದು ದೊಡ್ಡ ಸಹಾಯ ಇದೆಯಾ? ಇದುವರೆಗೂ ಸಹಾಯ ಮಾಡಿದ ಆತನು ಇನ್ನೆಂದೆಂದಿಗೂ ನಮಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಫೆಸರ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಆದರೆ ಕರುಣಾನಿಧಿಯಾಗಿರುವ ದೇವರು ತಂದೆಯಾದ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು, ನಮ್ಮ ಮೇಲೆ ಮಹಾ ಕೋಪ ಇರಬೇಕಾಗಿತ್ತು, ಯಾಕಂದ್ರೆ ಎಲ್ಲರೂ ಪಾಪ ಮಾಡಿದಾರಲ್ವಾ. ಆದ್ರೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರು ಪಾಪಿಗಳಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಏನ್ ಮಾಡಿದರು? ಸತ್ತೋಗಿದ್ದ ಪಾಪಿಗಳಾಗಿದ್ದ ನಮ್ಮನ್ನು ತನ್ನ ಪ್ರೀತಿಯಿಂದ ಆ ಸಹಾಯವನ್ನು ನಮಗೆ ಮಾಡಿ ಸತ್ತವರಾಗಿದ್ದ ನಮ್ಮನ್ನು ಈಗ ಆತನೊಂದಿಗೆ ಬದುಕುವಂತೆ ಮಾಡಿದ ದೇವರಿಗೆ ಸ್ತೋತ್ರ ಮಾಡಿ ಕೈಗಳ ತಟ್ಟನ ದೇವರನ್ನ ಮಹಿಮೆ ಪಡಿಸೋಣ. ಇದು ದೇವರು ಈ ಜಗತ್ತಲ್ಲೇ ಒಂದು ದೊಡ್ಡ ಸಹಾಯವನ್ನು ನಮಗೆ ಮಾಡಿರತಕ್ಕಂಥದ್ದು. ಇದಕ್ಕೆ ಸಮವಾದ ಸಹಾಯವು ಯಾವುದೂ ಇಲ್ಲ. ಇದಕ್ಕೆ ಸಮವಾಗಿರತಕ್ಕಂಥ ಬೇರೆ ಯಾವುದನ್ನು ಕೂಡ ಹೋಲಿಸಕ್ಕಾಗೋದಿಲ್ಲ. ಆತನು ನಮ್ಮನ್ನು ಪ್ರೀತಿಸಿ ತನ್ನ ಮಗನನ್ನು ಕೊಟ್ಟರು. ಸತ್ತವರಾಗಿದ್ದ ಅಥವಾ ಸತ್ತ ನಾಯಿಗಳಾಗಿದ್ದ ಅಥವಾ ಯಾವುದಕ್ಕೂ ಬಾರದಾಗಿರುವ ಮಣ್ಣುಗಳಾಗಿದ್ದ ನಮ್ಮನ್ನು ಪ್ರೀತಿಸಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮರಣದ ಮೂಲಕವಾಗಿ ಆತನನ್ನು ಎಬ್ಬಿಸೋದ್ರ ಮೂಲಕವಾಗಿ ನಮ್ಮನ್ನು ಕೂಡ ಆತನ ಎಬ್ಬಿಸಿ ಆತನೊಂದಿಗೆ ಕುಂದಿರಿಸಿಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ದೇವರು ನಮಗೆ ಮಾಡಿದಂತ ಉಪಕಾರ, ಸಹಾಯ, ಎಬಿನೇಸರ್ ಆಗಿರುವ ಆತನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ವಚನ ಓದಿಕೊಳ್ಳೋಣ, ಅದು ಕೆಳಗೆ ಓದ್ಕೊಳ್ಳೋಣ. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಮ್ಮ ಕ್ರಿಯೆಗಳಿಂದಲ್ಲ, ತಂದೆಯಾದ ದೇವರ ಕೃಪೆಯಿಂದಲೇ ಇವತ್ತು ನೀನು ನಾನು ನರಕದಿಂದ ತಪ್ಪಿಸಿಕೊಂಡವರಾಗಿದ್ದೇವೆ. ಇದು ದೇವರು ನಮಗೆ ಮಾಡಿದಂತ ಸಹಾಯವಾಗಿದೆ. ಇದುವರೆಗೂ ನಮಗೆ ಸಹಾಯ ಮಾಡಿದ ಆತನು, ನಮ್ಮನ್ನ ಆತನು ಹುಡುಕಿ ಬಂದ್ರು, ನಾವ್ಯಾರು ಆತನು ಹುಡುಕಿ ಬಂದಿಲ್ಲ. ಆತ ನಮ್ಮನ್ನು ಆದುಕೊಂಡ್ರು, ನಾವು ಆತನನ್ನು ಆದುಕೊಂಡಿಲ್ಲ. ನಾವು ಕೆಟ್ಟವರಾಗಿದ್ದಾಗಲೇ ನಮ್ಮನ್ನು ಪ್ರೀತಿಸಿದ್ರು. ಇದು ದೇವರು ನಮಗೆ ಮಾಡಿದಂತ ಮಹಾ ಉನ್ನತವಾದ ಸಹಾಯವಾಗಿದೆ ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. 1 ಯೋಹಾನ 4ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಆತನು ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ನಾವು ದೇವರನ್ನು ಪ್ರೀತಿಸಿದ್ರಲ್ಲ, ಆತನು ನಮ್ಮನ್ನು ಪ್ರೀತಿಸಿ ಏನ್ ಮಾಡಿದರು? ನಾವು ದೇವರನ್ನು ಪ್ರೀತಿಸಿದ್ರು, ದೇವರು ನಮ್ಮನ್ನು ಪ್ರೀತಿಸಿದ್ರ. ಆಜ್ಞೆ ನೋಡಿದ್ರೆ ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ ಆತನನ್ನು ಪ್ರೀತಿಸಬೇಕೆಂಬುದಾಗಿದೆ. ಆದ್ರೆ ಯಾರು ಕೂಡ ಅದನ್ನ ಮಾಡಕ್ಕಾಗದೆ ಹೋದ್ರು. ಅಂತವರನ್ನ ನಾಶದನದಲ್ಲಿ ಮರಣಕ್ಕೆ ಗುಲಾಮರಾಗಿ ದಾಸರಾಗಿದ್ದ ನಮ್ಮನ್ನು ದೇವರು ಈಗ ನಾವು ಆತನನ್ನು ಪ್ರೀತಿಸಲಿಲ್ಲ ಆದ್ರೂ ಆತನು ಮನಪೂರ್ವಕವಾಗಿ ತನ್ನ ಪ್ರಾಣಕ್ಕಿಂತ, ತನ್ನ ಮಗನಿಗಿಂತ, ತನ್ನ ಜೀವಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ಸಹಾಯ ಮಾಡಿದವರಾಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ತಂದೆಯಾದ ದೇವರು ತನ್ನ ಮಗನನ್ನು ಕಳಿಸಿ ಕೊಟ್ಟದಲ್ಲಿ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಆತನ ಸಹಾಯದ ನಿಜ ಗುಣವು ತೋರಿ ಬಂದಿದೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ. ನಾವು ದೇವರನ್ನು ಪ್ರೀತಿಸಿಲ್ಲ, ಆತನ ನಮ್ಮನ್ನು ಪ್ರೀತಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನು ಹೇಗೆ ತೋರಿಸಿದ್ರು? ತನ್ನ ಮಗನಾಗಿರುವ ಒಬ್ಬನೇ ಮಗನನ್ನು ನಮಗೆ ಕೊಡುವುದರ ಮೂಲಕವಾಗಿ ಆತನ ಪ್ರೀತಿಯನ್ನು, ಆತನ ಸಹಾಯವನ್ನ, ನಿಜ ಗುಣವನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಹೀಗೆ ಹೇಳಿ ನಾವು ನೆರವೇರಿಸಿಲ್ಲ ಎಂಬುದಾಗಿ ನಮಗೆ ಶಿಕ್ಷೆಯನ್ನು ಕೊಡದೆ ತಾನೇ ನಮ್ಮನ್ನು ಪ್ರೀತಿಸಿ ಆತನು ಮನಪೂರ್ವಕವಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸಹಾಯ ಮಾಡಿ ತನ್ನ ಮಕ್ಕಳಾಗಿ ಮಾಡಿಕೊಂಡಂತ ತಂದೆಯಾದ ದೇವರಿಗೆ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಿಯರೇ, ಈ ಸಹಾಯವನ್ನ ಎಂದಿಗೂ ಮರೆಯಬೇಡ್ರಿ. ಈ ಸಹಾಯವನ್ನ
ಈ ವರ್ಷವೆಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ದೇವರು ನನ್ನನ್ನು ಪ್ರೀತಿಸುವವರಾಗಿದ್ದಾರೆ. ಇನ್ನು ನಾನು ಪಾಪಿಗಳಾಗಿದ್ದಾಗಲೇ ನನ್ನನ್ನು ಪ್ರೀತಿಸಿ ನನಗೆ ಸಹಾಯ ಮಾಡುವುದಕ್ಕಾಗಿ ತನ್ನ ಮಗನನ್ನು ಕೊಟ್ಟು ಕಳಿಸಿದ್ದಾರೆ. ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯ 32, 33 ವಚನಗಳನ್ನು ಓದಿಕೊಳ್ಳೋಣ. 8ನೇ ಅಧ್ಯಾಯ 32, 33 ವಚನಗಳನ್ನು. ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಏನ್ ಮಾಡಿದಂತೆ ಆತನು ಒಪ್ಪಿಸಿಕೊಟ್ಟನಲ್ಲ. ಯಾರಿಗೋಸ್ಕರ ಒಪ್ಪಿಸಿಕೊಟ್ಟ? ನಮ್ಮೆಲ್ಲರನ್ನು ಆತನು ಪ್ರೀತಿಸೋದ್ರಿಂದ ನಮಗೆ ಸಹಾಯ ಮಾಡುವುದಕ್ಕಾಗಿ ಬೇರೆ ವಿಧಿಯೇ ತೋರದೆ ತನ್ನ ಮಗನನ್ನೇ ನಮಗೆ ಕೊಟ್ಟು ಸಹಾಯ ಮಾಡಿದವರೇ. ಆಮೇಲೆ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಹಲ್ಲೆಲೂಯಾ. ಯಾರನ್ನು ಕೊಟ್ಟಿದ್ದಾರೆ? ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಸಮಸ್ತವು ಯಾರಿಂದ ಉಂಟಾಯಿತು? ಹೇಳಿ ಹೇಳಿ, ಯಾರಿಂದ ಉಂಟಾಯಿತು? ಯಾರಿಂದ ಉಂಟಾಯಿತು? ಮಗನ ಮೂಲಕವಾಗಿ ಉಂಟಾಯಿತು. ಆ ಮಗನನ್ನೇ ನಮಗೆ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಇದು ಆತನು ನಮಗೆ ಸಹಾಯ ಮಾಡಿದಂತ ಸಹಾಯ. ನಾವು ಯಾವುದನ್ನು ಮಾಡಕ್ ಆಗ್ಲಿಲ್ವೋ ಆತನು ಅದನ್ನು ನಮಗೆ ಮಾಡಿ ತೋರಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕಿಂತ ಹೆಚ್ಚಾದದ್ದು ಯಾವುದಿಲ್ಲ ಪ್ರಿಯರೇ. ಕೆಳಗೆ ಓದ್ಕೊಳ್ಳೋಣ. ದೇವರು ಆದುಕೊಂಡವರ ಮೇಲೆ ದೇವರು ನಮ್ಮನ್ನು ಏನ್ ಮಾಡ್ಕೊಂಡಿದ್ದಾರೆ? ಏನು ಒಳ್ಳೆಯವರು ಅಂತನಾ? ನಾವು ಇವತ್ತು ನಿನ್ನೆ ಎಲ್ಲಾರು ಹೊಸ ಬಟ್ಟೆಗಳೆಲ್ಲ ಹಾಕೊಂಡಿದ್ರಿ ಅಲ್ವಾ? ನೀವೆಲ್ಲ ಹೋಗಿ ಕಣ್ಮುಚ್ಕೊಂಡ್ ತಗೊಂಬಂದ್ರ, ಹೋಗಿ ಆದ್ಕೊಂಡ್ರ? ಕಾಸು ತೆಗೆದ್ಬೇಕು, ಕೊಡೆ ಯಾವ್ದಾವ್ ಕೊಡೆ ಅಂತ ಬಂದ್ರ, ಅವನ್ ತಲೆ ಕೆಟ್ಟು ಹೋಗಿ ಅವನೊಳಗೆ ಹುಳ ಹೋಗಿ, ಅದು ಹೆಣ್ಮಕ್ಳು ಹೋಗ್ಬಿಟ್ರೆ ತೆಗೆದು ಹಾಕಿ 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 ಬಿಚ್ಚಿ ಬಿಚ್ಚಿ ಹಾಕಿ, ಒಂದು ತಕೊಳಕ್ಕೆ 100 ಸೀರೆ ಬಿಚ್ಚಿ ಹಾಕಿ ಅದ್ರಲ್ಲಿ ಇದ ಅದ 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 ಇದ ಅಂತೇಳಿ. ಹೌದಲ್ಲ? ನಿನ್ನನ್ನು ದೇವರು ಹಾಗೆ ಆದ್ಕೊಂಡಿದ್ರೆ ನಿನ್ನ ಕತೆ ಏನಾಗೋದು? ಒಬ್ಬರು ಕೂಡ ಸೆಲೆಕ್ಟ್ ಆಗ್ತಾರಲ್ಲ. ಫಸ್ಟ್ ಆಫ್ ಆಲ್ ನಾನ್ ಸೆಲೆಕ್ಟ್ ಆಗ್ತಾನೆ ಇರಲಿಲ್ಲ ಅಲ್ವಾ? ನಿಮಗೆ ಒಂದ್ ವೇಳೆ ಇಲ್ಲಿ ಇರತಕ್ಕ ಪಾರ್ಟ್ಸ್ಗಳಲ್ಲಿ ಯಾರು ಬೇಕು ಅಂತ ಸೆಲೆಕ್ಟ್ ಮಾಡಕ್ ಬಿಟ್ಟಿದ್ರೆ ನಾನು ಸೆಲೆಕ್ಟ್ ಮಾಡ್ತಿದ್ರ? ಖಂಡಿತವಾಗಿಲ್ಲ. ನೋಡಿ, ಕ್ಲಿಯರ್ ಆಗಿ ಹೇಳೋದು. ಈ ವಯ್ಯ ಸುಮ್ಮನೆ ಬಂದ್ರೆ ಒಳ್ಳೆ ಪಾರ್ಟ್ಸ್ ಕಳ್ಸ್ಕೊಡಿ ಅಂತ ಹೇಳ್ತಿದ್ರ. ಹೌದಾ? ಹೌದಾ ಇಲ್ಲ ಹೇಳ್ರಿ? ಒಳ್ಳೆಯವರು ಭೂಮಿ ಮೇಲೆ ಒಬ್ರು ಇಲ್ಲ. ಹೌದಾ ಇಲ್ಲ? ನಮ್ಮ ಸೆಲೆಕ್ಷನ್ ಹೇಗಿರ್ತದೆ? ನಮಗೆ ಮೆಚ್ಚುವ ಹಾಗೆ ಇರತಕ್ಕದಾಗಿರ್ತದೆ. ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ನಮ್ಮ ಹತ್ರ ಏನಾದ್ರು ಇದೆಯಾ? ಏನೂ ಇಲ್ಲ. ಇನ್ನು ನಾವು ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಮೆಚ್ಚಿದವರಾಗಿದ್ದಾರೆ. ಇದು ದೇವರು ಮಾಡಿದಂತ ದೊಡ್ಡ ಪುಣ್ಯ ಅಥವಾ ಆತನು ಮಾಡಿದ ಸಹಾಯ. ಎಬಿನೇಜರ್. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತಲೂ ಒಂದು ದೊಡ್ಡ ಸಹಾಯ ನನ್ನ ಮನಸ್ಸಿಗೆ ತೋರಿಸ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪರಿಶುದ್ಧಾತ್ಮ ದೇವರು ಇಲ್ಲಿ ಇರುವಾಗ ಈ ಕಾರ್ಯಗಳನ್ನು ಜ್ಞಾಪಕ ಪಡಿಸಿದ್ರು. ಇದಕ್ಕಿಂತಲೂ ಒಂದು ದೊಡ್ಡ ಸಹಾಯವೂ ಯಾವುದೂ ಇಲ್ಲ. ಹಳೆ ಒಡಂಬಡಿಕೆಗಳಲ್ಲಿ ಆತನು ಸಹಾಯ ಮಾಡಿದ್ದಾರೆ ತಂದೆಯಾದ ದೇವರು. ಹೇಗೆಂದರೆ ಯುದ್ಧಕ್ಕೆ ಹೋಗುವಾಗ ಮತ್ತೆ ಅವರಿಗೆ ವಾಗ್ದಾನಗಳನ್ನು ಮಾಡುವಾಗ ಅವರಿಗೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಎಂಬುದಾಗಿ ಹೇಳಿ ಆ ಕಾರ್ಯಗಳಲ್ಲಿ ಸಹಾಯ ಮಾಡಿದ್ದಾರೆ ನಿಜ. ಆದರೆ ದೇವರು ಹೇಳಿದ್ರು, ಇದೆಲ್ಲ ಚಿಕ್ಕ ಪುಟ್ಟ ಸಂಗತಿಗಳು, ಹಳೆ ಕಾರ್ಯಗಳು. ಆದರೆ ಈ ಸಹಾಯವನ್ನ ನಾನು ಈಗಾಗಲೇ ಮಾಡಿ ಮುಗಿಸಿದ್ದೇನೆ. ಅದೇನಂತಂದ್ರೆ ತನ್ನ ಮಗನನ್ನೇ ನಮಗಾಗಿ ಕೊಟ್ಟು ನಮ್ಮನ್ನು ಪ್ರೀತಿಸಿದವರಾಗಿದ್ದಾರೆ. ಆದ ಕಾರಣ ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ಈಗ ಯಾರು ನಮ್ಮ ಮೇಲೆ ತಪ್ಪು ಹೊರಿಸದಂತೆ ತನ್ನ ಮಗನ ರಕ್ತದಿಂದ ನಮ್ಮ ಮೇಲಿದ್ದ ಅಪರಾಧಗಳನ್ನೆಲ್ಲ ತೊಳೆದು ಶುದ್ಧ ಮಾಡಿದ ದೇವರಿಗೆ ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಈಗ ಯಾರಾದ್ರೂ ಇಲ್ಲಿ ಅಪರಾಧಿಗಳಿದ್ರೆ ಕೈ ಎತ್ತಿ ಒಂದು ಅಲ್ಲೆಲ್ಲಿ ಹೇಳ್ರಿ.
ಯಾರು ಇಲ್ಲ, ಯಾರು ಇಲ್ವಾ? ಕೇಳಲ್ಲ, ನಿಮ್ಮ ಯಜಮಾನರುಗಳನ್ನ ಕೇಳಲ್ಲ. ದೇವಕುಮಾರ್ ನಗ್ತಾ ಇದಾರೆ. ಸಿಸ್ಟರ್ಸ್ನ ಕೇಳಲ್ಲ, ಇವ್ರ ಬಗ್ಗೆ ಅಪರಾಧವೇ ಇಲ್ವಾ? ಇದೆ ಅಂತ ಹೇಳ್ತಾರೆ. ಒಬ್ರು ಮಾತ್ರ ಒಪ್ಕೊಂಡಿದ್ದಾರೆ, ಮಿಕ್ಕವರೆಲ್ಲ ಕಳ್ಳರ ತರ ಅಲ್ಲೇ ಕಾಣ್ತದೆ ನಿಮ್ಮ ಎಷ್ಟು ನಂಬಿಕಸ್ಥರಾಗಿದ್ದೀರಾ ಅಂತ. ಆದರೂ ದೇವರು ನಿನ್ನನ್ನು ನನ್ನನ್ನು ಯಾವ ಮಟ್ಟಕ್ಕೆ ಶುದ್ಧ ಮಾಡಿದಾರಂದ್ರೆ ತನ್ನ ಮಗನ ಸರಿಸಮವಾಗಿ ನಮ್ಮನ್ನ ಶುದ್ಧ ಮಾಡಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮೀನ್ ತಗೊಂಡ್ಬಂದು ಕೊಟ್ಬಿಟ್ಟು ಸಿಸ್ಟರ್ಗಳ ಹತ್ರ ಯಾರು ಕ್ಲೀನ್ ಆಗಿ ಮೀನ್ ಕ್ಲೀನ್ ಮಾಡಕ್ ಗೊತ್ತು ಅಂತ ಹೇಳಿ ಕೈ ಎತ್ಬಿಟ್ರೆ ಮೀನ್ ಕೊಟ್ಬಿಟ್ಟು ನೋಡಿ ವಾಸನೆ ಬರಬಾರ್ದು, ಕ್ಲೀನ್ ಆಗಿ ಉಜ್ಜಿ ಕ್ಲೀನ್ ಆಗಿ ಇಟ್ಟಿರ್ಬೇಕು, ಆಮೇಲೆ ನಾನು ನೋಡ್ಬಿಟ್ಟು ಫ್ರೈ ಮಾಡ್ತೀನಿ ಅಂತಂದ್ರೆ ಉಜ್ಜಿ ಉಜ್ಜಿ ಮೂಸ್ ನೋಡಿದ್ರೆ ಏನ್ ಬರ್ತದೆ? ತಿರ್ಗಾ ಉಜ್ಜಿ ಉಜ್ಜಿ ಮೂಸ್ ನೋಡಿದ್ರೆ ಏನ್ ಬರ್ತದೆ? ಅದರ ಅರ್ಥ ಕ್ಲೀನ್ ಮಾಡಿಲ್ಲ ಅಂತನಾ? ಮಾಡಿದ್ದೇವೆ, ಆದ್ರೆ ಏನೈತೆ ಅಲ್ಲಿ? ವಾಸನೆ ಇದೆ. ಅದು ಮೀನಲ್ಲಿ ಇರತಕ್ಕದ್ದೇ. ಹಾಗೆ ನಾವೆಲ್ಲರೂ ಇನ್ನು ಪಾಪಿಗಳಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಮಗನಿಗೆ ಸಮವಾದ ಶುದ್ಧತೆಯನ್ನು ನಮ್ಮನ್ನು ಮಾಡಿ ಈಗ ದೇವರು ನಮಗೆ ಸಪೋರ್ಟ್ ಮಾಡಿ ಹೇಳ್ತಾರೆ. ಏನಂತ ಸಪೋರ್ಟ್ ಮಾಡಿ ಹೇಳ್ತಾರೆ ಗೊತ್ತಾ? ದೇವರು ಆದುಕೊಂಡವರ ಮೇಲೆ. ಯಾರು ಆದುಕೊಂಡವರ ಮೇಲೆ? ನನ್ನ ಬಳಿಗೆ ಬಂದವರ ಮೇಲೆ ಅಲ್ಲ, ದೇವರೇ ಆದುಕೊಂಡವರ ಮೇಲೆ ತಪ್ಪು ಹೊರಿಸುವವರು ಯಾರು? ದೇವರು ಸವಾಲ್ ಬಿಡ್ತಾರೆ. ಯಾರಿದ್ದೀರಾ? ನಾನು ಆದ್ಕೊಂಡಿರುವಂತದ್ದು ಅವರ ಬಳಿಗೆ ತಪ್ಪನ್ನ ಹುಡುಕೋದಕ್ಕೆ ನಿಮಗೆ ಯಾರಿಗೂ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಿಮ್ಮ ಕ್ರಿಯೆಗಳ ಮೇಲೆ ನ್ಯಾಯ ತೀರ್ಪಲ್ಲದೆ ಆತನ ಕೃಪೆ ಮೇಲೆ ದೇವರು ನಮ್ಮನ್ನು ನ್ಯಾಯ ತೀರಿಸಿದವರಾಗಿದ್ದಾರೆ. ನಮ್ಮ ಕ್ರಿಯೆಗಳಂದ್ರೆ ಒಬ್ಬರು ಕೂಡ ನಾವು ಪಾಸ್ ಆಗೋದಿಲ್ಲ. ಆತನ ಕೃಪೆಯಿಂದ ಈಗ ನಾವೆಲ್ಲರೂ ನೀತಿವಂತರಾಗಿದ್ದೇವೆ. ಇದಕ್ಕಿಂತ ಒಂದು ಸಹಾಯ ಈ ಪ್ರಪಂಚದಲ್ಲಿ ಇದೆಯಾ? ಇಲ್ಲ. ದುಡ್ಡು ಕೊಟ್ರೆ ಖಾಲಿ ಆಗ್ಬಿಡ್ತದೆ, ಚಿನ್ನ ಕೊಟ್ರೆ ಸೋತ್ರ ಮಲ್ಲೆಲ್ಲ ಬೋರ್ ಹೊಡ್ಬಿಡ್ತದೆ, ಮೇಕಿಂಗ್ ಚಾರ್ಜ್ ಇದು ಚಾರ್ಜ್ ಅಂತ ತಿರ್ಗಾ ಚೇಂಜ್ ಮಾಡ್ಕೊಂಡೇ ಇರ್ತೀರ ವರ್ಷ ವರ್ಷ. ಆದ್ರೆ ಇದನ್ನ ಚೇಂಜ್ ಮಾಡಕ್ಕಾಗತಕ್ಕಂಥದ್ದು ಇದು ಬಹಳ ಮುಖ್ಯವಾದದ್ದು ಒಬ್ಬ ಮನುಷ್ಯನಿಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ನಾನು ಹುಣಸೂರ್ಗೆ ಬರುವಾಗ ಆ ಸಾರಾಯಿ ಅಂಗಡಿ ಇತ್ತು ಅಲ್ಲಿ ಹುಣಸೂರಿನಲ್ಲಿ. ಏನಪ್ಪ ಅದು ಸಜ್ಮಲ್ಲೇಶ್ವರ ರೈಸ್ ಮಿಲ್ ಅಂತೇಳಿ ಒಂದು ರೈಸ್ ಮಿಲ್ ಇತ್ತು. ಅಲ್ಲಿ ಒಂದು ಸಾರಾಡಿ ಸೇಂದಿ ಅಂಗಡಿ ಇತ್ತು. ಅಲ್ಲಿ ಆರಾಧನೆ ಮಾಡಕ್ಕೆ ಬಿಟ್ಕೊಟ್ರೆ ಸಾಕಪ್ಪ ಅಂತೇಳಿ ಅಲ್ಲಿ ಆರಾಧನೆ ಮಾಡ್ತಿದ್ವಿ. ಆಗ ಲಕ್ಷ್ಮೀ ಸರ್ಲ ಅವಾಗ ಬರ್ತಾ ಇದ್ರು. ಅವಾಗ ಅಲ್ಲಿ ಆರಾಧನೆ ಮಾಡೋದಕ್ಕೆ ಕೂಡ ಬಿಟ್ಟಿರ್ಲಿಲ್ಲ. ಒಂದು ಮನೆ ಬಾಡಿಗೆ ತೆಗೆದು ಹೋಗೋ ಇದ್ರು, ಅವರು ದರ್ಗದಲ್ಲಿದ್ರು. ರಾತ್ರಿ ಓಡಿಸ್ಬಿಟ್ರು, ಇವ್ರು ಮತಾಂತರ ಮಾಡ್ತಾರೆ ಅಂತೇಳಿ. ಪಾಪ ಅವರು ರಾತ್ರಿ ಬಂದು ಎಲ್ಲಿ ಜಾಗ ಇಲ್ಲದೆ ಆ ಸೇಂದಿ ಅಂಗಡಿಯಲ್ಲಿ ಜಾಗ ಸಿಕ್ತು. ಅಲ್ಲಿ ಆರಾಧನೆ ಮಾಡೋದಕ್ಕಾಗಿ ಒಂದು ಅವಕಾಶ ದೊರಕ್ತು ಅಂತ ಹೇಳಿ ಅಲ್ಲಿ ಆರಾಧನೆ ಮಾಡ್ತಿದ್ವಿ. ಅಲ್ಲಿನೂ ಖಾಲಿ ಮಾಡಿಸ್ಬಿಟ್ರು, ಆರಾಧನೆ ಮಾಡಬಾರ್ದು ಅಂತೇಳಿ. ಆಮೇಲೆ ನಮ್ಮ ಪೌರ ಕಾರ್ಮಿಕ ಆ ಏರಿಯಾದಲ್ಲಿ ಒಬ್ರು ಮನೆಯಲ್ಲಿ ಮಾಡಿದ್ರು, ಅಲ್ಲಿನೂ ಮಾಡಬಾರ್ದು ಅಂತ ಅಲ್ಲಿನೂ ಓಡಿಸ್ಬಿಟ್ರು. ಆಮೇಲೆ ದರ್ಗದಲ್ಲಿ ಮರದ ಕೆಳಗೆ ಮಾಡ್ತಿದ್ವಿ, ಅಲ್ಲಿನೂ ಮಾಡಬಾರ್ದು ಎಂಬುದಾಗಿ ಹೇಳ್ಬಿಟ್ರು. ಆಗ ನಾನು ಎಲ್ಲೆಲ್ಲಿ ನೋಡ್ತೀನೋ ಯಾವ್ದಾದ್ರು ಗೋಡನೋ ಈ ತರ ಒಂದು ಪಾಳು ಬಿದ್ದ ಇದೆಲ್ಲ ಇದ್ರೆ, ದೇವ್ರೇ ಈ ತರ ಒಂದು ಜಾಗ ಕೊಟ್ಬಿಟ್ರೆ ಸಾಕು ಕಣಪ್ಪ ಅಂತ ಹೇಳಿ ಎಲ್ಲೆಲ್ಲಿ ನೋಡ್ತೀನೋ ಶೆಡ್ಗಳು, ಆ ತರ ಹಂಚಿನ ಮನೆ, ಪಾಳು ಬಿದ್ದಿದ್ದು, 4 ಕಲ್ಲು ಅಥವಾ 4 ಕಂಬ ನಟ್ಬಿಟ್ಟು ಒಂದು ಖಾಲಿ ಜಾಗ ಇದ್ಬಿಟ್ರೆ ಒಂದು 20 ಜನ ಕೂತ್ಕೊಳ್ಳಕ್ಕೆ ಅದೇ ಸಾಕು ದೇವರೇ ಎಂಬುದಾಗಿ ಯೋಚನೆ ಮಾಡ್ತಿದ್ದು. ಆಮೇಲೆ ದೇವರು ಅದ್ಭುತವಾಗಿ ನಮಗೆ ಅಲ್ಲಿ ಒಂದು ಜಾಗ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಿದ್ರು. 60-40 ಸೈಟ್ ಅಲ್ಲಿ ಒಂದು ಚಿಕ್ಕ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಇತ್ತು, ಪಾಳು ಬಿದ್ದಿತ್ತು. ನಾನು ನೆನೆಸಿದ ಹಾಗೆ ನನ್ನ ನಂಬಿಕೆ ಅಂತೆ ಪಾಳು ಬಿದ್ದಿದ್ದೇ ಕೊಟ್ರು. ಸರಿ, ಪಾಳು ಬಿದ್ದದ್ದು ಕೊಟ್ಬಿಟ್ರು, ಬಹಳ ಸಂತೋಷ ಆಯ್ತು. ದೇವರಿಗೆ ಸ್ತೋತ್ರ, ನಾನು ಪರವಾಗಿಲ್ಲಪ್ಪ ಎಂಬುದಾಗಿ ಹೇಳಿ ಕರ್ತನಿಗೆ ಸ್ತೋತ್ರ ಮಾಡಿ ಅಲ್ಲಿ ಆರಾಧನೆ ಮಾಡ್ತಿದ್ವಿ. ಅದು ತುಂಬಿಡ್ತು. ಸರಿ, ಹಿಂದ್ಗಡೆ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಒಂದು ಟೆಂಟ್ ಹಾಕಿ ಪ್ಲಾಸ್ಟಿಕ್ ಟೆಂಟ್ ಹಾಕೊಂಡು ಅಲ್ಲಿ ಮಾಡ್ಕೊಳ್ತಿದ್ವಿ. ಹಂಗೆ ಆಚೆ ಒಳಗೆ ಕೂತ್ಕೊಂಡು ಜನ. ಆಮೇಲೆ ಏನ್ ಮಾಡೋದು, ಹೊಡೆದಾಕಿ 60-40 ಕಂಪ್ಲೀಟ್
ಈ ಕಡೆ ಒಂದು 3 ಅಡಿ, ಆ ಕಡೆ ಏನು ಜಾಗನೇ ಬಿಡದೆ ಎಲ್ಲ ಖಾಲಿ ಮಾಡಿ ಫುಲ್ ತುಂಬಿಟ್ವಿ. ಅದು ಕೂಡ ದೇವ್ರು ತುಂಬಿಸ್ಬಿಟ್ರು. ಅಯ್ಯೋ ಇದೇನಪ್ಪ ತುಂಬಿಡ್ತು ಎಂಬುದಾಗಿ ಹೇಳಿದಾಗ ಮುಂದ್ಗಡೆ ಕೂಡ ಶಾಮಿನ ಹಾಕಿ, ಚರ್ಚೆ ಎಷ್ಟಿತ್ತು ಅಷ್ಟೇ ರೋಡ್ ವರ್ಗೂ ಶಾಮಿನ ಹಾಕಿ ಅದು ತುಂಬಿಡ್ತು. ಇದೇನಪ್ಪ ತುಂಬಿಡ್ತು, ದೇವರೇ ಸ್ತೋತ್ರಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಗ ಈ ಜಾಗನ ಆ ಪುಣ್ಯಾತ್ಮ ಅವರೇ ಬಂದು, ಬನ್ನಿ ಫಾದರ್ ನೋಡಿ ತಕೊಳ್ಳಿ, ಬನ್ನಿ ತಕೊಳ್ಳಿ, ಬನ್ನಿ ತಕೊಳ್ಳಿ ಅಂದ್ರು. ಅಯ್ಯೋ ಎಷ್ಟು ಅಂದೆ. ಅವ್ರು ಒಂದು ರೇಟ್ ಹೇಳಿದ್ರು. ಅಯ್ಯೋ ಅದು ಕನಸು ಕೂಡ ಕಾಣಕ್ಕಾಗಲ್ಲ, ನಮ್ಗೆಲ್ಲ ಆಗಲ್ಲ ಬಿಡಪ್ಪ ಅಂತಂದೆ. ಬನ್ನಿ ಬನ್ನಿ ಅಂತ ತುಂಬಾ ತಲೆ ತಿಂದಿದ್ದರಿಂದ ಸೀನಾಗಿ ಹೇಳ್ದ. ಸೀನಾ ಎಷ್ಟು ಮಟ್ಟಿಗೆ ಕೇಳ್ಬೇಕು ಅಂತಂದ್ರೆ ಅವ್ರು ನಮ್ಮ ಮನೆ ಬಾಗ್ಲ ಹತ್ರ ಬರ್ಲೇಬಾರ್ದು, ಆತರ ಕೇಳ್ಬಿಡು ಅಂದೆ. ಅವ್ರು ಹೇಳಿದಕ್ಕಿಂತ ತಿರ್ಗಾ ಮನೆ ಹತ್ರ ಬರ್ಬಾರ್ದು, ಆತರ ಕೇಳ್ಬಿಡು ಅಂತಂದೆ. ಅವರು ಕೇಳ್ಬಿಟ್ರು. ಕೇಳ್ಬಿಟ್ಟಾಗ ನೋಡಿ ಕೂತ್ಕೊಂಡು ಮಾತಾಡೋ, ಬನ್ನಿ ಬನ್ನಿ ಅಂದ್ರು. ಅರರೆ ಅರರೆ, ನಾವು ಬರಬಾರ್ದು ಕೇಳೋ ಮಟ್ಟಕ್ಕೆ ಕೇಳಿದ್ರು ಕೂಡ ಬರ್ತಾರಲ್ಲ ಅಂತೇಳಿ ತಕೊಂಡು ಒಂದು ಸ್ವಲ್ಪ ಲೈಟಾಗಿ ಅಡ್ವಾನ್ಸ್ ಕೊಟ್ಟು, ಪಾಪ ಅವ್ರ ಕಷ್ಟಕ್ಕೆ ಅಂತ ಕೊಟ್ರು. 6 ತಿಂಗಳಾದ್ರೂ ನಮ್ಗೆ ಕಟ್ಟಕ್ಕಾಗಿಲ್ಲ ದುಡ್ಡ. 3 ತಿಂಗಳು ಟೈಮ್ ಇದೆ. ಅವ್ರಿಗೆ ಏನೋ ಕಮಿಟ್ಮೆಂಟ್ ಇತ್ತು, ಅದಕ್ಕಾಗಿ ಕೊಟ್ರು ಪಾಪ ಕಷ್ಟದಲ್ಲಿ. ಅದು ಯಾರ್ದು ಗ್ರೌಂಡು? RSS ಅವರಲ್ಲಿ ಅವ್ರ ಮಕ್ಕಳೆಲ್ಲ ಇಲ್ಲಿ ಇದು ಮಾಡೋದು, ಪ್ರೈಡ್ ಮಾಡೋದು, ಚಡ್ಡಿ ಹಾಕೊಂಡು ಕೋಳನ್ನ ತಿರುಗಿಸೋದು, ಇದೆಲ್ಲ ಮಾಡತಕ್ಕಂಥ ಜಾಗ ಈ ಜಾಗ. ಯೇಸು ನಾಮದಲ್ಲಿ 6 ತಿಂಗಳಾದ್ಮೇಲೆ ದೇವರು ಅದ್ಭುತವಾಗಿ ಈ ಸ್ಥಳವನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಹಲ್ಲೆಲೂಯಾ. ಮನುಷ್ಯನಿಗೆ ದೇವರು ಎಷ್ಟು ಸಹಾಯ ಮಾಡಿದ್ರು ಇನ್ನೂ ಎದುರು ನೋಡ್ತಾನೆ, ಇನ್ನೂ ಎದುರು ನೋಡ್ತಾನೆ. ಇದು ಆಯ್ತು, ಅಬ್ಬಾ ನಾನು ಹುಣಸೂರಿನಲ್ಲೇ ಕರ್ನಾಟಕದಲ್ಲೇ ಒಂದು ದೊಡ್ಡ ಚರ್ಚ್ ಕಟ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದು. ನೋಡಿದ್ರೆ ಇದು ತುಂಬಿಡ್ತು. ಬಾಲ್ಕನಿ ಹಾಕ ಅದು ತುಂಬಿತು, ಮುಂದ್ಗಡೆ ಹಿಡಿದು ಅದು ತುಂಬಿತು, ಆಚೆ ಅದು ತುಂಬಿತು. ಆಮೇಲೆ ಪಾಪ ಅವರು ಒಂದು 25 ಅಡಿ ಜಾಗ ಅದು ತುಂಬ್ತಾ ಐತೆ. ಈಗ ಒಂದ್ ವೇಳೆ ಕೊರೋನಾ ಇಲ್ದಿದ್ದರೆ ನಾನು ನೆನೆಸ್ತೇನೆ, ಪಕ್ಕದಲ್ಲಿ ತಗೊಳಕ್ ಫುಲ್ ತುಂಬಿಡ್ತಿತ್ತು. ಓ ದೇವರೇ, ಇದು ಸಾಕಾಗಲ್ಲ ಕಾಣತ್ತೆ ಅಂತ ಯೋಚನೆ ಮಾಡ್ತಿದ್ದಾಗಲೇ ಇನ್ನೊಂದು 2.25 ಎಕರೆ ತೆಗೆದುಕೊಳ್ಳೋದಕ್ಕೆ ದೇವರ ಸಹಾಯ ಮಾಡಿ. ನಾನು ಹೇಳ್ತೇನೆ, ಎಪಿನೇಸರ್ ಇಲ್ಲಿಯವರೆಗೂ ಸಹಾಯ ಮಾಡಿದ್ರು ಅಂತ ತಿಳ್ಕೊಂಡು ಅದು ಸಾಕಾಗಲ್ಲ, ಇನ್ನೂ ಸಹಾಯ ಮಾಡ್ತಾರೆ, ಇನ್ನೂ ಸಹಾಯ ಮಾಡಿದ್ದಾರೆ, ಇದುವರೆಗೂ ಸಹಾಯ ಮಾಡ್ತಾನೆ ಇದ್ದಾರೆ. ಆದರೆ ಇವತ್ತು ಬೆಳಗ್ಗೆ ನನ್ನ ಕಣ್ಣುಗಳನ್ನು ತೆಗೆದು ದೇವರ ಆತ್ಮ ಹೇಳಿದ್ರು, ದೇವರು ತನ್ನ ಮಗನನ್ನೇ ನಮಗಾಗಿ ಕೊಟ್ಟು ಸಹಾಯ ಮಾಡೋದಕ್ಕಿಂತ ಸಹಾಯ ದೊಡ್ಡದು ಇಲ್ಲ. ಇದೆಯಾ? ಇಲ್ಲ. ಇದಕ್ಕಿಂತ ಅದಕ್ಕಿಂತ ಜಾಸ್ತಿ ಇಲ್ಲ. ಅದೇ ಓವರ್ ಜಾಸ್ತಿ ಆಗ್ಬಿಡ್ತು ಈ ಮೂಕ ಕಡೆಗೆ. ಹಲ್ಲೆಲೂಯಾ. ನಾನು ಕೆಪಾಸಿಟಿಗೆ ಸಾರಾಯಿ ಅಂಗಡಿ ಅಂತ, ಆಮೇಲೆ ತಿಳ್ಕೊಂಡೆ ಅದೇ ಜಾಸ್ತಿ ಅಂತ, ಆಮೇಲೆ ತಿಳ್ಕೊಂಡೆ ಇದು ಜಾಸ್ತಿ ಅಂತ, ಆಮೇಲೆ ತಿಳ್ಕೊಂಡೆ ಅದು ಜಾಸ್ತಿ ಅಂತ. ಈಗ ಅಕ್ಕಪಕ್ಕದಲ್ಲಿ ಸೈಟ್ನವ್ರೆ, ಸಾರ್ ನೀವೇ ತಗೊಳ್ಳಿ ಸಾರ್, 3/4 ಎಕರೆ ಈ ಕಡೆ ಇದೆ, ನಾಳೆ ಬೇಕಾಗತ್ತೆ ತಗೊಳ್ಳಿ ಸಾರ್ ಅಂತ ಆ ಕಡೆ ಈ ಕಡೆ ಓಡ್ ಬರ್ತಾರೆ. ಆದರೆ ನಾನು ಹೇಳ್ತೀನಿ, ಮನುಷ್ಯನಿಗೆ ಭೂಮಿ ಮೇಲೆ ನಮ್ಮ ವೈಯಕ್ತಿಕವಾದ ಅಗತ್ಯಗಳಿಗೆ ಕರ್ತನು ಎಬಿನೇಸರ್ ಆಗಿದ್ದಾತನು ನಾಳೆವರೆಗೂ, ನಾಳಿದ್ದುವರೆಗೂ, ಆಚೆ ದಿನಕ್ಕೂ ಕೂಡ ನಮಗೆ ಆತನು ಸಹಾಯ ಮಾಡುವವನೇ ಆಗಿದ್ದಾನೆ. ಆದರೆ ಇದೆಲ್ಲದಕ್ಕಿಂತ ತನ್ನ ಮಗನನ್ನೇ ಕೊಟ್ಟು ನಮ್ಮನ್ನು ಪ್ರೀತಿಸಿದ ಸಹಾಯಕ್ಕಿಂತ ದೊಡ್ಡ ಸಹಾಯ ಇಲ್ಲವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಂಡ್ ಮ್ಯಾಕ್ಸಿಮಮ್ ಎಷ್ಟಿದೆಯೋ ಅದನ್ನೆಲ್ಲ ನಮಗೆ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ತಂದೆಯಾದ ದೇವರ ಪ್ರೀತಿ ನಮ್ಮ ಮೇಲೆ ಸಹಾಯ ಮಾಡಿರುವುದನ್ನ ನೋಡುತ್ತೇವೆ. ಇನ್ನು ಏನಾರು ಕೇಳಬೇಕು ಅಂತಿದ್ಯಾ? ನಿಮಗೆ ಮನಸ್ಸಲ್ಲಿ ಅನ್ನಿಸ್ತದ? ನಾನು ಕೇಳಿದ ಹಾಗೆ ದೇವರೇ ಸಾರಾಯಿ ಅಂಗಡಿ ಕೊಟ್ರೆ ಸಾಕು, ಸಾರಾಯಿ ಅಂಗಡಿ ಕೊಟ್ಟ ಮೇಲೆ ದೇವರೇ ಒಂದು ಜಾಗ ಇದ್ರೆ ಸಾಕು, ಜಾಗ ಕೊಟ್ಟ ಮೇಲೆ ದೇವರೇ ಒಂದು ಇನ್ನೊಂದು ದುಡ್ದಿದ್ರೆ ಸಾಕು, ಹೀಗೆ ಮನುಷ್ಯನಿಗೆ ಆಗ್ತದೆ. ಆದ್ರೆ ದೇವರು ನಮ್ಮನ್ನ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದಕ್ಕಿಂತ ಇನ್ನು ಏನಾರು ಎದುರು ನೋಡತಕ್ಕಂಥ ಕಾರ್ಯ ಇದೆಯಾ? ಇದುವರೆಗೂ ತನ್ನ ಮಗನನ್ನೇ ಕೊಟ್ಟು ಸಹಾಯ ಮಾಡದಾತನು ಇನ್ನು ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾರೆ.
ಎಬಿನೇಸರ್. ಪ್ರಿಯರೇ, ಮಗನು ಮಾತ್ರವಲ್ಲ, ಕುಮಾರನಾದ ಯೇಸು ಕ್ರಿಸ್ತನು ನಮ್ಮನ್ನು ಹೇಗೆ ಪ್ರೀತಿಸಿದ್ದಾರೆ ಎಂಬುದನ್ನ ನಾವು ನೋಡಕ್ ಹೋಗ್ತೇವೆ. ಇಲ್ಲಿ ನಾವು ನೋಡ್ತೇವೆ ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಓದಿಕೊಳ್ಳೋಣ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನೀನು ಆತನಿಗೆ ಏನಂತ ಹೆಸರಿಡಬೇಕು? ಎಷ್ಟೋ ಹೆಸರುಗಳಿದೆ, ಆದ್ರೆ ಏನಂತ ಹೆಸರಿಡಬೇಕು ಅಂತಂದ್ರು? ಯೇಸು ಅಂತ ಯಾಕೆ ಹೆಸರಿಡಬೇಕು ಅಂತಂದ್ರು? ಯಾಕೆ ಅಂದ್ರೆ ಆತನೇ ತನ್ನ ಜನರನ್ನು, ಆತನೇ ಯಾರನ್ನು? ತನ್ನ ಜನರನ್ನು. ಯಾರನ್ನು? ಯಾರ ತನ್ನ ಜನರು? ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಆತನೇ ನನ್ನನ್ನು ತನ್ನ ಜನರಾಗಿ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಾವು ದೇವರ ಮಹಿಮೆಯನ್ನು ಕಳ್ಕೊಂಡು ದೂರ ಹೋಗಿದ್ವಿ. ದೇವರನ್ನು ಬಿಟ್ಟು ಸೃಷ್ಟಿಗಳನ್ನ ನಾವು ದೇವರೆಂಬುದಾಗಿ ನಂಬಿಕೊಂಡಿದ್ವಿ. ದೇವರು ಇಲ್ಲ ಅಂತ ಹೇಳ್ತಿದ್ವಿ, ದೇವರಿಗೆ ವಿರೋಧವಾದ ಕಾರ್ಯಗಳು ಮಾಡ್ತಿದ್ವಿ. ಆದ್ರೆ ದೇವರು ನಮ್ಮನ್ನು ಏನ್ ಹೇಳ್ತಾರಂತಂದ್ರೆ, ದೇವರು ತನ್ನ ಜನರನ್ನು ಏನ್ ಮಾಡ್ತಾರಂತೆ? ಅವರ ಪಾಪಗಳಿಂದ ಬಿಡಿಸಿ, ಅವರನ್ನ ಶಿಕ್ಷಿಸಿ ಅಲ್ಲ, ಬಿಡಿಸಿ ಕಾಯುವನು ಎಂಬುದಾಗಿ ಹೇಳದನ್ನ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ. ಪ್ರಿಯರೇ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ನಾನು ಯೇಸು ಸ್ವಾಮಿ ನಂಬೋದಕ್ಕೆ ಮುಂಚಿತವಾಗಿ ಯಾವ ದೇವಸ್ಥಾನಕ್ಕೆ ಹೋದ್ರು, ಯಾವ ಮಸೀದಿಗೆ ಹೋದ್ರು, ಯಾವ ಚರ್ಚಿಗೆ ಹೋದ್ರು, ನನ್ನ ಪ್ರಾರ್ಥನೆ ಇದು ಒಂದೇ ಆಗಿತ್ತು. ದೇವರೇ, ನನ್ನನ್ನು ಪಾಪದಿಂದ ಬಿಡಿಸು, ನಾನು ಪಾಪ ಮಾಡಬಾರ್ದು ಅಂತ ಬೇಡ್ಕೊಳ್ತಾನೆ ಇದ್ದೆ. ಕಾವಿ ಬಟ್ಟೆ ಹಾಕೊಳ್ತಿದ್ದೆ, ಕೇಳ್ತಿದ್ದೆ. ಆದ್ರೆ ಆ ಬಟ್ಟೆ ಇದ್ದಾಗೆ ಕೂಡ ಪಾಪ ಮಾಡ್ತಿದ್ದೆ. ಮತ್ತೆ ವ್ರತ 40 ದಿನ ಮಾಂಸ ತಿನ್ನದೆ, ಕಾಲಿಗೆ ಚಪ್ಪಲಿ ಹಾಕದೆ, ಹಂಗೆ ತಿರುಗಾಡಬೇಕು ಅಂತ ಹೇಳೋರು. ಬಟ್ಟೆ ಎಲ್ಲ ಹಾಕೊಂಡು, ಕಾವಿ ಬಟ್ಟೆ ಹಾಕೊಂಡು ಕಾವಿಡಿ ತೆಗಿಬೇಕು ಅಂತ. ಸರಿ, ಅದನ್ನು ಮಾಡ್ಬಿಡುವ ಎಂಬುದಾಗಿ ಹೇಳಿ ಅದೇ ಗುರಿಯಿಂದ ಪಾಪ ಮಾಡಬಾರ್ದು ಅಂತಂದಿದ್ದೆ. ನನ್ನಿಂದ ಸಾಧ್ಯತೆ ಆಗ್ಲೇ ಇಲ್ಲ. 20 ವಯಸ್ಸಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅಂತಿದ್ದೆ. ಯಾಕಂದ್ರೆ ನಾನು ಪಾಪ ಬಿಡಕ್ ಆಗ್ತಿಲ್ಲ, ಪಾಪ ನನ್ನನ್ನು ಬಿಡಲ್ಲ, ಪಾಪ ನಾನ್ ಬಿಡ್ತಾ ಇಲ್ಲ. ಒಂದು ಬಿಟ್ರೆ ಇನ್ನೊಂದು ಮೇಲೆ ಮೇಲೆ ಹತ್ಕೊಂಡು ಓವರ್ ಆಗ್ತೈತೆ. ಹಾಗಾಗಿ ನಾನು ಇರಬಾರ್ದು, ಈ ಭೂಮಿ ಮೇಲೆ ಸತ್ತೋಗ್ಬಿಡ್ಬೇಕು ಅಂತಿದ್ದಾಗ ಈ ವಾಕ್ಯದ ಪ್ರಕಾರ ಯೇಸು ಅಂದ್ರೆ ಪಾಪಿಗಳಾಗಿರುವ ನಮ್ಮನ್ನು ತನ್ನ ಜನರು ಅಂತ ಹೇಳಿ ತನ್ನ ಜನರ ಪಾಪದಿಂದ ಬಿಡಿಸಿ ಕಾಯುವುದಕ್ಕಾಗಿ ಬಂದಿದ್ದ. ಈ ಜನವರಿ ಹೋದಾಗ ಸರಿಯಾಗಿ ಡಿಸೆಂಬರ್ ತಿಂಗಳು 25ನೇ ತಾರೀಕಿಗೆ ಚರ್ಚೆ 26, 27ಗೆ ಚರ್ಚೆಗೆ ಹೋದೆ. 28, 29ಗೇನೋ ಪರಿಶುದ್ಧಾತ್ಮನ ತುಂಬಿಸಿದ್ರು. 31ನೇ ತಾರೀಕಿಗೆ ಏನೋ ದೀಕ್ಷಾಸ್ಥಾನ ತೆಗೆದೆ, 1ನೇ ತಾರೀಕಿಗೆ ತೆಗೆದೆ. ಈಗ ಸುಮಾರು 34 ವರ್ಷಗಳಾಯಿತು. ದೇವರ ಕೃಪೆಯಿಂದ ಆತನು ಮಾತಿನಂತೆ ನನ್ನನ್ನು ಕಾಯ್ದು ಕಾಪಾಡಿಕೊಂಡು ಬರತಕ್ಕಂಥವನಾಗಿದ್ದ. ನಿಂದೇನು ಕೆಲಸ ಇಲ್ಲ, ಬೇರೆ ನಂಬಿಕೆ ಇಟ್ಟರೆ ಸಾಕು. ಆತನೇನ್ ಮಾಡಿದ್ದಾರೆ? ಯೇಸು ಎಂಬ ನಾಮವನ್ನ ನಂಬುವವರೆಲ್ಲರನ್ನು ಅವರ ಪಾಪದಿಂದ ಬಿಡಿಸಿ ಆತನೇ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದಕ್ಕಿಂತ ಒಂದು ಸಹಾಯ ಬೇಕಾ? ನನ್ನ ಫ್ರೆಂಡ್ಸ್ಗಳೆಲ್ಲ ಸಾಯ್ಬೇಕು ಅಂತ ಇಷ್ಟಪಟ್ಟಿಲ್ಲ, ನಾನಾದ್ರೂ ಸತ್ತೋಗ್ಬಿಡ್ಬೇಕು ಅಂತ ಇಷ್ಟಪಟ್ಟೆ. ಅವ್ರು ಸಾಯಬಾರ್ದು ಅಂತ ಇಷ್ಟಪಟ್ಟವರೆಲ್ಲರೂ ಸತ್ತೋದು. ನನ್ ಬಹಳ ಕ್ಲೋಸ್ ಆಗಿದ್ದವರು, ಒಂದು ಸರ್ಕಲ್ ಇದೆಯಲ್ಲ ನಮ್ಮ ಸುತ್ತಲೂ, ಅವರೆಲ್ಲರೂ ಸತ್ತೋದ್ರು. ನಾನು ಒಂದು ವೇಳೆ ಆ ಗ್ಯಾಂಗ್ ಅಲ್ಲಿ ಇದ್ದಿದ್ರೆ ನಂಬರ್ 1 ನಾನೇ ಮೊದಲು ಸಾಯ್ಬೇಕಾಗಿತ್ತು. ಆದ್ರೆ ಅವರು ಸತ್ತೋದ್ರು. ಇವತ್ತಿಲ್ಲ. ದೇವರ ದಯೆ, ದೇವರ ಕೃಪೆ ನನ್ನನ್ನು ಪಾಪದಿಂದ ಬಿಡಿಸಿದ್ದು ಇಲ್ಲಿವರೆಗೂ ಕಾಯ್ದುಕೊಂಡು ಬಂದಿದ್ದಾನೆ. ಆತನು ಎಬಿನೇಸರ್ ಸಹಾಯ ಮಾಡಿದ್ದಾನೆ. ಇದುವರೆಗೂ ಮಾಡಿದ ಆತನು ಇನ್ನು ಕೊನೆಯವರೆಗೂ ನನಗೆ ಮಾಡಕ್ಕೆ ಶಕ್ತನಾಗಿದ್ದಾನೆ.
ತಂದೆಯಾದ ದೇವರು ನನ್ನನ್ನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಪ್ರೀತಿಸುವಂತ ಎದುರು ನೋಡದೆ ಆತನೇ ನನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸು ಪ್ರೀತಿಸಿ ತನ್ನ ಮಗನನ್ನೇ ಕೊಟ್ಟು ನನ್ನನ್ನು ರಕ್ಷಿಸಿದ್ರು. ಇಲ್ಲಿ ನಾವು ನೋಡ್ತೇವೆ ಕುಮಾರನಾದ ಯೇಸು ಕ್ರಿಸ್ತನು ಆತನ ಈ ಭೂಲೋಕಕ್ಕೆ ಯೇಸು ಎಂಬುದಾಗಿ ಯಾಕೆ ಬಂದರು ಅಂದ್ರೆ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವುದಕ್ಕಾಗಿ ಬಂದ ಆತನು ನಂಬಿಕಸ್ಥನಾಗಿದ್ದಾನೆ. ಇದುವರೆಗೂ ನನಗೆ ಸಹಾಯ ಮಾಡಿದ ಆತನು ಇನ್ನು ಮುಂದೆ ಕೂಡ ನನಗೆ ಸಹಾಯ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಯಾರಾದ್ರೂ ಪಾಪದಲ್ಲಿ ರಕ್ಷಣೆ ಹೊಂದಿದ ಮೇಲೆ ಕೂಡ ಸಿಕ್ಕಿಕೊಂಡಿದ್ದೇನೆ ಅಂತಂದ್ರೆ ಆ ಸೈತಾನ ಸುಳ್ಳಿಗೆ ಕಿವಿ ಕೊಡಬೇಡಿ. ನಿನ್ನನ್ನು ಕಾಯ್ದು ಕೊನೆ ತನಕ ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ಯೇಸು ಅಂದ್ರೆ ತನ್ನ ಜನರನ್ನು ಅವರ ಪಾಪವನ್ನ ತೋರಿಸುವವನಲ್ಲ, ಬಿಡಿಸಿ ಕಾಯುವಾತನಾಗಿದ್ದಾನೆ. ಒಂದು ವೇಳೆ ಯೋಚನೆ ಮಾಡಿ, ಯೇಸು ಅಂದ್ರೆ ಒಂದು ಪ್ರವಾದಿ ತರ ಪಾಪಿಗಳೇ ಅಂತ ಹೇಳ್ಕೊಂಡ್ ಬಂದಿದ್ರೆ ನಮ್ಮ ಕಥಲೆ ಏನಾಗ್ತಿತ್ತು? ಅಯ್ಯೋ ಸ್ವಾಮಿ ನಾವು ಪಾಪಿ, ತಿರ್ಗಾ ಇದೇ ರಾಗ ಆಡ್ತಿಲ್ಲ, ಹೋಗಪ್ಪ ಅಂತ ಎಲ್ಲ ಹೋಗ್ಬಿಡ್ತಿದ್ವಿ. ಆತನ ಅದಕ್ಕಾಗಿ ಬಂದಿಲ್ಲ. ಬೈಬಲ್ ಹೇಳ್ತದೆ, ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ಅಧ್ಯಾಯ 10ನೇ ವಚನ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು, ಯಾರನ್ನು? ಒಳ್ಳೆಯವರನ್ನ, ಕೆಟ್ಟು ಹೋಗಿರುವವರನ್ನ. ಎಂತ ಸಹಾಯ ರೀ! ಪ್ರೈಸ್ ದಿ ಲಾರ್ಡ್. ಮಾರ್ಕೆಟ್ ಅಲ್ಲಿ ಕೆಟ್ಟು ಹೋಗಿರೋದೆಲ್ಲ ಎಲ್ಲಿಗೆ ಹೋಗ್ತದೆ? ಕಸ ಗುಂಡಿಗೆ ಹೋಗ್ತದೆ. ಆದ್ರೆ ಇಲ್ಲಿ ಒಬ್ರು ಬಂದಿದ್ದಾರೆ, ಮನುಷ್ಯ ಕುಮಾರ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಏನಕ್ಕೆ ಬಂದರು ಅಂತಂದ್ರೆ ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಹಲ್ಲೆಲೂಯಾ! ಇದಕ್ಕಿಂತ ಒಂದು ಸಹಾಯ ಇದೆಯಾ? ಇದಕ್ಕಿಂತ ಒಂದು ಸಹಾಯ ಇದೆಯಾ? ಇಲ್ಲ. ಸಂತೆಗೆ ಹೋಗಿ ಸಂಜೆ ಹೋಗಿ ಗುಡ್ಡೆ ಹಾಕಿದ್ರೆ ಆ ಗುಡ್ಡೆಯಲ್ಲೂ ಒಳ್ಳೆ ಗುಡ್ಡೆ ಹುಡುಕತಕ್ಕಂಥ ವ್ಯಕ್ತಿಗಳು ನಾವು. ಆದ್ರೆ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಯಾಕೆ ಬಂದ್ರು ಅಂದ್ರೆ ಕೆಟ್ಟು ಹೋಗಿರತಕ್ಕಂಥ ನಮ್ಮನ್ನ ಹುಡುಕಿ ಅವರಿಗೆ ಪೆಟ್ಟು ಕೊಡೋದಕ್ಕಾಗಲ್ಲ, ಅವ್ರನ್ನ ರಕ್ಷಿಸುವುದಕ್ಕಾಗಿ ಬಂದ ಪ್ರೀತಿಗೆ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲ ಹೇಳೋಣ, ಎಪಿನೇಸರ್. ಇದಕ್ಕಿಂತ ಸಹಾಯ ಇದೆಯಾ ರೀ? ಇದಕ್ಕಿಂತ ಸಹಾಯ ಇದೆಯಾ? ಇದಕ್ಕಿಂತ ಇಲ್ಲ. ಲೀಸ್ಟ್ ಆಗಿದ್ದಂತ ನಮ್ಮನ್ನು, ಲಾಸ್ಟ್ ಆಗಿದ್ದ ನಮ್ಮನ್ನು ಫಸ್ಟ್ ಮಾಡಿಬಿಟ್ರು ಈಗ. ಪ್ರೈಸ್ ದಿ ಲಾರ್ಡ್. ನನಗೆ ಇದಕ್ಕಿಂತ ಮೇಲೆ ಪ್ರಸಂಗ ಮಾಡಕ್ಕೆ ಗೊತ್ತಿಲ್ಲ. ಏನಾಯ್ತು ನಿಮಗೆ? ನಾನು ರಹಸ್ಯ ಸಿಕ್ಕಿದೆ. ಕೆಟ್ಟು ಹೋಗಿರೋ ಹುಡುಕಿ ರಕ್ಷಿಸೋದಕ್ಕೆ ಬಂದಂತ ಸಹಾಯಕ್ಕಿಂತ ಬೇರೆ ಸಹಾಯ ಇಲ್ಲವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 31, 32. 30ರಿಂದ ಓದ್ಕೊಳ್ಳಿ. 30ರಿಂದ. ಅದನ್ನು ಫರಿಸಾಯರು ಅವರಲ್ಲಿನ ಶಾಸ್ತ್ರಿಗಳು 29, 30 ಓದ್ಕೊಳ್ಳಿ. 29. ತರುವಾಯ ಲೇವಿಯು ತನ್ನ ಮನೆಯಲ್ಲಿ ಆತನಿಗೆ ಒಂದು ದೊಡ್ಡ ಔತಣವನ್ನು ಮಾಡಿಸಲು ಸುಂಕದವರು ಇತರರು ಗುಂಪಾಗಿ ಕೂಡಿ ಅವರ ಸಂಗಡ ಊಟಕ್ಕೆ ಕೂತುಕೊಂಡಿದ್ದರು. ಯಾರ ಸಂಗಡ? ಯೇಸು ಸಂಗಡ ಸುಂಕ ವಸೂಲಿ ಮಾಡುವವನು ಇತರರೆಲ್ಲರೂ ಕೂತ್ಕೊಂಡು ಊಟಕ್ಕೆ ಕೂತಿದ್ರಂತೆ. ಅದನ್ನು ಕಂಡು ಫರಿಸಾಯರು, ಎಲ್ಲ ಗಮನ ಕೇಳಬೇಕು, ಫರಿಸಾಯರು ಅವರಲ್ಲಿದ್ದ ಶಾಸ್ತ್ರಿಗಳು ಆತನ ಶಿಷ್ಯರ ಮೇಲೆ ಗುಣಗುಟ್ಟುತ್ತಾ ನೀವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದೇಕೆ? ಯೇಸು ನಿಮ್ಮ ಗುರು ಇದಾರಲ್ಲಪ್ಪ, ನೀವೆಲ್ಲ ಸೇರ್ಕೊಂಡು ಪ್ರಮಾಣವನ್ನು ಅಥವಾ ಧರ್ಮಶಾಸ್ತ್ರವನ್ನು ನೆರವೇರ್ಸಕ್ಕೆ ಬಂದವರು ಅಂತ ಹೇಳ್ತಕ್ಕಂಥ ನೀವುಗಳು ಊಟ ಮಾಡೋ ಜಾಗ ಎಂತ ಜಾಗ ನೋಡು.
ಯಾರ ಮನೇಲಿ ಊಟ ಮಾಡ್ತಿದ್ದೀರಿ? ಸುಂಕದವರು ಮತ್ತು ಪಾಪಿಗಳ ಜೊತೆ ಊಟ ಮಾಡ್ತಿದ್ದೀರಲ್ಲಪ್ಪ ಅಂತ ಪರಿಹಾಸ ಮಾಡ್ತಿದ್ದಾರೆ, ಗುಣಗುಡ್ತಿದ್ದಾರೆ ಎಂದು ಕೇಳಿದರು. ಅದಕ್ಕೆ ಯೇಸು ಕ್ಷೇಮದಿಂದಿರುವವರಿಗೆ, ಯಾರಿಗೆ? ಕ್ಷೇಮದಿಂದಿರುವವರಿಗೆ ವೈದ್ಯರು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ಕ್ಷೇಮ ಅಂದ್ರೆ ಕಾಯಿಲೆ ಉಳ್ಳವರಿಗೆ ವೈದ್ಯರು ಬೇಕು, ಕಾಯಿಲೆ ಇಲ್ಲದಿದ್ದವರಿಗೆ ವೈದ್ಯರು ಬೇಕಾ? ಇಲ್ಲ. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನೇನ್ ಮಾಡಿಲ್ಲ, ಬಂದವನಲ್ಲ. ಬಂದಿದ್ರು ಕೂಡ ನೀತಿವಂತರು ಒಬ್ರು ಇರ್ಲಿಲ್ಲ. ಅರ್ಥ ಆಯ್ತಾ? ಒಂದ್ ವೇಳೆ ಯೇಸು ಸ್ವಾಮಿ ನೀತಿವಂತರು ಹುಡ್ಕೊಂಡ್ ಬಂದಿದ್ರೆ ಸಿಕ್ತಿದ್ರ? ಒಬ್ಬರು ಸಿಕ್ತಿರ್ಲಿಲ್ಲ. ಆತನು ಯಾರನ್ನ ಹುಡುಕಿ ಬಂದ್ರು? ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಆತನು ಉತ್ತರ ಕೊಟ್ಟನು. ಅದಕ್ಕೆ ಆತನ ಹೆಸರು ಎಬಿನೇಜರ್. ಇದಕ್ಕಿಂತಲೂ ಒಂದು ಸಹಾಯ ಇದೆಯಾ? ಸಹಾಯ ಇಲ್ಲ. ಒಂದು ವೇಳೆ ದೇವರು ನೀತಿವಂತನ ಹುಡುಕಕ್ಕೆ ಬಂದಿದ್ದಿದ್ರೆ ನಾವು ಯಾರೂ ಸಿಕ್ತಿರ್ಲಿಲ್ಲ. ಯಾಕಂದ್ರೆ ನಾವು ನೀತಿವಂತರಿಲ್ಲ, ನೀತಿವಂತರು ಒಬ್ಬರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಯೇಸು ಪರಲೋಕದಿಂದ ಭೂಲೋಕಕ್ಕೆ ಬಂದಿದ್ದು ಅದನ್ನ ಯಾರನ್ನ ಹುಡುಕಿ ರಕ್ಷಿಸೋದಕ್ಕಾಗಿ. ಫರಿಸಾಯರು ಸದುಕಾಯರುಗಳು ಎಲ್ಲರೂ ಪಾಪಿಗಳ ಮನೇಲಿ ಊಟ ಮಾಡ್ತಿದ್ದೆ ಅಂತ ಪರಿಹಾಸ ಮಾಡಿ ಅವರ ಗುಣಗುಡ್ತಿದ್ದಾಗ ಯೇಸು ಏನಂದ್ರು? ಅವರು ನಾನು ಬಂದಿದ್ದು ಯಾರಿಗಾಗಿ? ವೈದ್ಯರಿಗೆ, ಕ್ಷೇಮದಿಂದಿದ್ದವರಿಗೆ ಏನಿಲ್ಲ, ವೈದ್ಯರು ಬೇಕಾಗಿಲ್ಲ. ನೀತಿವಂತನಿಗೆ ರಕ್ಷಕನ ಅವಶ್ಯಕತೆ ಇಲ್ಲ, ಪಾಪಿಗಳಿಗೆ ರಕ್ಷಕನ ಅವಶ್ಯಕತೆ ಇದೆ. ನಾನು ಬಂದಿದ್ದು ಪಾಪಿಗಳನ್ನ ಹುಡುಕಿ ರಕ್ಷಿಸೋದಕ್ಕಾಗಿ. ಹೆಂಗ ಸಹಾಯ ಮಾಡ್ತಿದ್ದಾರೆ? ಈ ಸಹಾಯವನ್ನ ಯಾರು ಮಾಡಕ್ಕಾಗಲ್ಲ. ದುಡ್ಡು ಸಹಾಯ ಮಾಡ್ಬಿಡ್ಬೋದು, ಬಟ್ಟೆ ಸಹಾಯ ಮಾಡ್ಬೋದು, ಊಟ ಸಹಾಯ ಮಾಡ್ಬಿಡ್ಬೋದು, ಮನೆ ಸಹಾಯ ಮಾಡ್ಬಿಡ್ಬೋದು. ಗೌರ್ಮೆಂಟ್ ಕೂಡ ಮಾಡ್ಬಿಡ್ತದೆಲ್ಲ, ಮನೆ ಕಟ್ಕೊಡ್ತಾರೆ. ಆಶ್ರಯ ಇಲ್ದಿದ್ದ ಅವರಿಗೆ ಮನೆ ಕೊಡ್ತಾರೆ. ಕೊರೋನಾ ವ್ಯಾಕ್ಸಿನ್ ಫ್ರೀ ಆಗಿ ಹಾಕ್ಬಿಡ್ತಾರೆ. ಎಲ್ಲ ಮಾಡ್ಬಿಡ್ಬೋದು. ಅದ ಪಾಪದಿಂದ ಯಾವ ಗೌರ್ಮೆಂಟ್ ಆದ್ರೂ ರಕ್ಷಿಸಕ್ ಆಗತ್ತಾ? ನರಕದಿಂದ ಯಾವ ಗೌರ್ಮೆಂಟ್ ತಪ್ಪಿಸಕ್ ಆಗತ್ತಾ? ಯಾವುದು ಮಾಡಕ್ಕಾಗಲ್ಲ. ಅದಕ್ಕೆ ಈತನ ಹಾಗೆ ಒಬ್ಬ ಸಹಾಯಕನು ಈ ಲೋಕದಲ್ಲಿ ಒಬ್ಬರೂ ಇಲ್ಲ. ಇದುವರೆಗೂ ಸಹಾಯ ಮಾಡಿದಾರಲ್ವಾ? ನಿನ್ನ ಪಾಪಿಗಳಾಗಿದ್ದಾಗ ನಿನ್ನ ಹುಡುಕಿ ರಕ್ಷಿಸಿದ್ರ ಇಲ್ವಾ? ಆ ಸಹಾಯಕ್ಕಿಂತ ಇನ್ನೇನಾದ್ರು ದೊಡ್ಡದಿದ್ಯಾ? ಇದುವರೆಗೂ ಸಹಾಯ ಮಾಡಿದ ಆತನು ಇನ್ನೆಂದೆಂದಿಗೂ ನಿನಗೆ ಸಹಾಯ ಮಾಡಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ರೈಟ್. ಮತ್ತೆ ಓದ್ಕೊಳ್ಳೋಣ. ಎಷ್ಟನೇ ವಚನ ಓದಿದ್ರಿ? 32. ರೈಟ್. ಈಗ ಇನ್ನೊಂದು ವಚನ ಓದ್ಕೊಳ್ಳೋಣ. ರೋಮರ್ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿ ಇದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ, ಏನ್ ಕೊಟ್ರಂತೆ? ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾರೆ. ಏನ್ ಮಾಡಿದ್ದಾರೆ? ಅದನ್ನ ಸಿದ್ಧಾಂತಪಡಿಸಿದ್ದಾರೆ. ದೇವರು ನಮ್ಮನ್ನು ಪ್ರೀತಿಸ್ತಾರಾ? ಹೇಗೆ ಗೊತ್ತು ನಿಮಗೆ ಆತನ ಪ್ರೀತಿಸ್ತಾರಂತಂದ್ರೆ ತನ್ನ ಮಗನನ್ನೇ ಆತನ ನಮಗೆ ಕೊಡೋದ್ರ ಮೂಲಕವಾಗಿ ನಾನ್ ನಿಮ್ಮನ್ನು ಪ್ರೀತಿಸ್ತೀನಿ ಎಂಬುದಾಗಿ ಆತನು ಸಿದ್ಧಾಂತಪಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕನ್ಫರ್ಮೇಶನ್. 6ನೇ ವಚನ ಓದ್ಕೊಳ್ಳೋಣ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡೋಣ. ತಮ್ಮ ಸಾಕ್ಷಿ ಹೇಳ್ತಿದ್ದ ಅಲ್ವಾ? ಇಂಟ್ರಿಗೆ ಹೋದ್ಮೇಲೆ ಅವ್ರು ಏನ್ ಮಾಡಿದ್ರು? ಕ್ವಶನ್ ಎಲ್ಲ ಕೇಳಿದ್ರು. ಆ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ರೆ ಹಿಂದಿ ಎಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲಪ್ಪ ಅಂತ ಹೇಳಿದ್ರು ಅಲ್ವಾ? ಒಂದು ವೇಳೆ ಇವ್ರಿಗೆ ಹಿಂದಿ ಬರಲ್ಲ, ನಾನು ಮಾತಾಡಕ್ ಆಗಲ್ಲ ಅಂತ ಅಂದಿದ್ರೆ ಸೆಲೆಕ್ಟ್ ಮಾಡ್ತಿದ್ರಾ?
ಇಲ್ಲ. ಆದ್ರೆ ದೇವರ ಕೃಪೆಯಿಂದ ಆ ಟೈಮಲ್ಲಿ 2-3 ಮಾತು ಅವ್ರು ಹೇಳಿದ್ದಕ್ಕೆ ಅವರು ಸೆಲೆಕ್ಟ್ ಮಾಡ್ಕೊಂಡ್ರು ಇಟ್ಕೊಳ್ಳೋಣ. ಆದ್ರೆ ಇವತ್ತು ನಾನು ಹೇಳ್ತೇನೆ, ನಮ್ಮನ್ನ ಸೆಲೆಕ್ಟ್ ಮಾಡುವ ಹಾಗೆ ನಮ್ಮ ಹತ್ರ ಏನೈತೆ? ಇಲ್ಲ. ಆದ್ರೆ ದೇವರು ನಮಗೋಸ್ಕರ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಕೊಟ್ಟರೆ ಕೆಳಗೆ ಓದ್ಕೊಳ್ಳೋಣ. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಏನಾಗಿದೆ ಅಂತೆ? ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಏನ್ ಮಾಡ್ಬೋದು? ಮಾಡಾನು. ಯಾರಾದ್ರೂ ಈಗ ಉಪಕಾರ ಮಾಡಿದವರಿಗೆ, ಅಯ್ಯೋ ನನ್ನ ಗುರು ನನಗೆ ಉಪಕಾರ ಮಾಡಿದ್ದಾರೆ, ನನ್ನ ಮಗಳಿಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ತಂದೆಗಾಗಿ, ತಾಯಿಗಾಗಿ, ಗಂಡನಿಗಾಗಿ ಪ್ರಾಣ ಕೊಟ್ಬಿಡ್ತೀನಪ್ಪ ಅಂತ ಹೇಳಿ ಕೊಟ್ಬಿಡ್ಬೋದು. ಆ ತರ ಇಲ್ಲ, ಒಂದ್ ವೇಳೆ ಕೊಡ್ಬೋದು ಇಟ್ಕೊಳ್ಳೋಣ. ಆದರೆ ಉಪಕಾರ ಮಾಡಿದರೂ ಮಾಡಾರೋ ಆದರೆ ನಾವು ಏನಾಗಿದ್ದಾಗಿಯೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಏನ್ ಮಾಡಿದ್ದಾರೆ? ಸಿದ್ಧಾಂತಪಡಿಸಿದ್ದಾನೆ. ಇದುವರೆಗೂ ನಮಗೆ ಸಹಾಯ ಮಾಡಿದ್ದಾನೆ. ಇನ್ನು ನಾವು ಒಳ್ಳೆಯವರಾಗಿದ್ದಾಗಲ್ಲ, ಪಾಪಿ ಆಗಿದ್ದಾಗ ನಮಗಾಗಿ ತನ್ನ ಮಗನನ್ನು ಕೊಡುವ ಮಟ್ಟಕ್ಕೆ ದೇವರು ನಮ್ಮನ್ನ ಆತನು ಸಹಾಯ ಮಾಡಿದವರಾಗಿದ್ದಾರೆ. ಇನ್ನೊಂದು ವಚನ ನಾವು 9ನೇ ವಚನ ಓದ್ಕೊಳ್ಳೋಣ. ರೋಮರ್ 5:9. ಈಗ ನಾವು ಆತನ ರಕ್ತದಿಂದ, ಯಾರ ರಕ್ತದಿಂದ? ಮಗನ ರಕ್ತದಿಂದಲೋ ತಂದೆಯ ರಕ್ತದಿಂದಲ? ಮಗನಾಗಿರುವ ಯೇಸುವಿನ ರಕ್ತದಿಂದ ನೀತಿವಂತರಾಗಿರಲಾಗಿ ನಾವೇನಾಗ್ಬಿಟ್ಟಿದ್ದೀವಿ? ಈಗ ನೀತಿವಂತರಾಗಿರಲಾಗಿ ಆತನ ಮೂಲಕ ಈಗ ನಾವು ಯಾವಾಗ? ಈಗ ನಾಳೆ ಓದಿದ್ರೆ ಈಗ ನಾವು, ನಾಳಿದ್ದು ಓದಿದ್ರೆ ಕೂಡ ಈಗ ನಾವು, ನಿನ್ನೆ ಓದಿದ್ರೆ ನಿನ್ನೆವರೆಗೂ. ಈಗ ಹೇಳ್ರಿ, ಈಗ ನಾವು ಏನಾಗಿದ್ದೇವೆ? ಆತನ ರಕ್ತದಿಂದ. ಯಾರ ರಕ್ತದಿಂದ? ಈಗ ನಾವು ನಮ್ಮ ಭಕ್ತಿಯಿಂದ, ಈಗ ನಾವು ನಮ್ಮ ಪ್ರಾರ್ಥನೆಯಿಂದ, ಈಗ ನಾವು ನಮ್ಮ ಪರಿಶುದ್ಧತೆಯಿಂದ, ಈಗ ನಾವು ನಮ್ಮ ನಡತೆಯಿಂದ, ಹಂಗಿಲ್ಲ. ಈಗ ನಾವು ಯಾರ ರಕ್ತದಿಂದ? ಆತನ ರಕ್ತದಿಂದ. ಯಾರ ರಕ್ತದಿಂದ? ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ. ಏನಾಗಿರಲಾಗಿ? ಹೆಂಗ್ ನೀತಿವಂತರಾದ್ರಿ? ಆತನ ರಕ್ತದಿಂದ. ಯಾವಾಗಾದ್ರಿ? ಈಗಲೂ ಕೂಡ ನಾನು ನೀತಿವಂತನಾಗೇ ಇದ್ದೇನೆ. ನಿನ್ನೆನೂ ನೀತಿವಂತನಾಗಿದ್ದು ಆತನ ರಕ್ತದಿಂದಲೇ, ಇವತ್ತು ನೀತಿವಂತನಾಗಿರುವುದು ನನ್ನ ಕ್ರಿಯೆಗಳಿಂದಲೇ, ಆತನ ರಕ್ತದಿಂದಲೇ. ನಾಳೆ ಕೂಡ ನಾನು ಇರುವಂತದ್ದು ಆತನ ರಕ್ತದಿಂದಲೇ ನೀತಿವಂತನಾಗುವಂಥದ್ದು. ನ್ಯಾಯ ತೀರ್ಪು ದಿನದಲ್ಲೇ ಅವತ್ತು ಕೂಡ ನಮ್ಮಿಂದಲ್ಲ, ಆತನ ರಕ್ತದಿಂದಲೇ ನಾವು ನೀತಿವಂತರಲ್ಲಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀತಿವಂತರು ಇರಲಾಗಿ ಆತನ ಮೂಲಕ. ಯಾರ ಮೂಲಕ? ಯೇಸುವಿನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಮತ್ತು ಗ್ಯಾರಂಟಿ ಅಲ್ಲವೇ? ಈಗ ಏನಪ್ಪ ಗ್ಯಾರಂಟಿ? ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತಂದ್ರೆ ನಿಮ್ಮ ನಡತೆ ಅಲ್ಲ, ಆತನ ರಕ್ತವೇ ಗ್ಯಾರಂಟಿ. ಪ್ರೈಸ್ ದಿ ಲಾರ್ಡ್. ಒಂದು ವಚನ ಓದಿಕೊಳ್ಳೋಣ. ಯಾಜಕ ಕಾಂಡ ಅದರಲ್ಲಿ 11ನೇ ಅಧ್ಯಾಯ 44ನೇ ವಚನ ಓದಿಕೊಳ್ಳೋಣ. ಯಾಕಂದರೆ ನಾವು ನಿಮ್ಮ ದೇವರಾದ ಯೆಹೋವನು, ನಿಮ್ಮ ದೇವರಾದ ಯೆಹೋವನು ನೀವು ದೇವ ಜನರಿಗೆ ತಕ್ಕಂತೆ ಇರಬೇಕು. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ದೇವರು ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಿದ್ದಾರೆ,
ನೀವು ಯಾರಿಗೆ ತಕ್ಕಂತೆ ಇಡಬೇಕಂತೆ? ದೇವ ಜನರಿಗೆ ತಕ್ಕಂತೆ ನಡಿಬೇಕು, ಇರಬೇಕು. ನಾನು ಪರಿಶುದ್ಧನಾಗಿರುವುದರಿಂದ. ಯಾರು ಪರಿಶುದ್ಧನಾಗಿರುವ ಹಾಗೆ? ನಿಮ್ ಪಾಸ್ರು, ನಿಮ್ ಪಕ್ಕದ ಮನೆಯವರು, ನಿಮ್ ಗಂಡ ಹಂಗ ಹೇಳಿಲ್ಲ. ದೇವರು ಯಾವ ರೀತಿಯಲ್ಲಿ ಪರಿಶುದ್ಧವಾಗಿದ್ದಾರೋ ನೀವು ನೀವು ಏನಾಗಿರಬೇಕು. ಆಗ್ತದಾ? ನಾನು ಪರಿಶುದ್ಧವಾಗಿರುವ ಪ್ರಕಾರ ನೀವೇನಾಗಿರ್ಬೇಕು? ಪರಿಶುದ್ಧರಾಗಿರಬೇಕು. ನೀವೇ ಮಾಡ್ಕೋಬೇಕು ಅಂತಂಗೆ ಹೇಳಿ ನಿನ್ನನ್ನು ಉಜ್ಜಿ ಹಾಕಿದ್ರೆ ಏನಾಗ್ತಿತ್ತು? ಆಗ್ತಿರ್ಲಿಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ರು, ನೀವು ಪ್ರಮಾಣಗಳನ್ನು ಕೈಕೊಳ್ತೀರಿ ಅಂತ ಹೇಳಿ ನಿನ್ನ ಕಣ್ಣು ನಿನಗೆ ತಡೆಯಾಗಿದ್ರೆ ಅದನ್ನೇನ್ ಮಾಡ್ಬೇಕು? ಕಿತ್ತು ಬಿಸಾಕ್ಬೇಕು. ನಿನ್ನ ಕೈ ತಡೆಯಾಗಿದ್ರೆ ನಿನಗೇನ್ ಮಾಡ್ಬೇಕು? ಕತ್ತರಿಸಾಕ್ಬಿಡ್ಬೇಕು. ಯಾರಾದ್ರೂ ಮಾಡಿದ್ದೀರಾ? ತಡೆಯಾಗಿಲ್ವಾ? ಫುಲ್ ತಲೆಯಿಂದ ಬಾಡಿ ಪೂರ್ತಿ ಬರೀ ತಡೆನೆ. ಮತ್ತೆ ಬಾಡಿ ತಗೊಂಡ್ ಬರ್ತಾ ಇದ್ದೀರಾ? ನಾವು ತಗೊಂಡ್ ಬರೋದು ಹೇಗೆ ಅಂತಂದ್ರೆ, ಈಗ ನಾವು ಆತನ ರಕ್ತದ ಮೂಲಕ ನೀತಿವಂತರಾಗಿದ್ದೇವೆ. ಹಲ್ಲೆಲೂಯ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ದೇವರು ಹೇಳೋದು, ನಾನು ಪರಿಶುದ್ಧವಾಗಿರುವ ಹಾಗೆ ನೀವೇನಾಗಿರ್ಬೇಕು. ಆಗ ಇವ್ರು ಏನ್ ಮಾಡಿದ್ರು? ಹೋಗಿ ಕುರಿ ತಕೊಂಬರೋದೇನು, ಕುಯ್ಯೋದೇನು, ಬೂದಿ ತಗೊಳ್ಳೋದೇನು, ಹಚ್ಕೊಳ್ಳೋದೇನು, ಗೋಡಿ ತಟ್ಟು ಹಾಕೊಳ್ಳೋದೇನು, ಹಚ್ಕೊಳ್ಳೋದೇನು, ನಾಟಕ ಮಾಡಿ ಅವ್ರು ಆಗಕ್ಕೆ ಆಗಿಲ್ಲ. ಆದ್ರೆ ಈಗ ನಾನು ದೇವರ ಕೃಪೆಯಿಂದ ಆತನ ರಕ್ತದ ಮೂಲಕವಾಗಿ ನೀತಿವಂತರಾಗಿ ಇದ್ದೇನೆ. ಇದು ಯಾರ ಸಹಾಯ? ಕುಮಾರನಾದ ಯೇಸು ಕ್ರಿಸ್ತನ ಸಹಾಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದ್ಕೊಳ್ಳೋಣ. 10ನೇ ವಚನ ಓದಿದ್ರೆ ಅದರಲ್ಲಿ ಓದು. ದೇವರಿಗೆ ವೈರಿಗಳಾಗಿದ್ದ. ಇಲ್ಲ, ಇದಕ್ಕೆ ಓದ್ಬೇಕು. ರೋಮರ್ ಬರೆದ ಪತ್ರಿಕೆ 5. ದೇವರಿಗೆ ಒಂದು ಕಾಲದಲ್ಲಿ ಪಾಪ ಮಾಡಿ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ, ಆತನ ಮಗನ ಮರಣವೋ ನಿಮ್ಮ ಒಳ್ಳೆಯ ನಡತೆಯೋ ಅಥವಾ ನಿಮ್ಮ ಒಳ್ಳೆಯ ಭಕ್ತಿಯೋ ನಿಮ್ಮ ಒಳ್ಳೆಯ ಪ್ರಾರ್ಥನೆಯೋ? ಅರೆ ಹೇಳ್ರಿ. ಆತನ ಮಗನ ಮರಣದ ಮೂಲಕ ನಿಮ್ಮ ಒಳ್ಳೆಯ ಉಪವಾಸವೋ? ಅರೆ ಹೇಳಿ ಸಾರ್. ಮತ್ತೊಂದ್ಸತಿ ಓದ್ಕೊಳ್ಳಿ. ದೇವರಿಗೆ ವೈರಿಗಳಾಗಿದ್ದ. ದೇವರಿಗೆ ನಾವೆಲ್ಲ ಏನಾಗಿದ್ವಿ? ಹೇಳಿ ಸಾರ್. ವೈರಿಗಳಾಗಿದ್ವಿ ನಾವು ಆತನ ಮಗನ. ಯಾರ ಮಗನ? ಆತನ ಮಗನ ಯಾರು? ಯೇಸು ಕ್ರಿಸ್ತನ ರಕ್ತದಿಂದ ಆಯ್ತು. ಈಗ ಆತನ ಮಗನ ಮರಣದಿಂದ ಆತನೊಂದಿಗೆ ಸಮಾಧಾನವಾಗಿರಲಾಗಿ. ಹಲ್ಲೆಲೂಯಾ. ಈಗ ಆತನ ಹಾಗೆ ಪರಿಶುದ್ಧವಾಗಿ ಆತನೊಂದಿಗೆ ಸಮಾಧಾನವಾಗಿದ್ದೇವೆ. ಇದು ನಿನ್ನ ಭಕ್ತಿಯಿಂದ ಅಲ್ಲ, ಅಹಂಕಾರ ಮಾಡೋದಕ್ಕೆ. ಆತನು ಮಾಡಿದ ಸಹಾಯದಿಂದ, ಆತನ ರಕ್ತದಿಂದ, ಆತನ ಮರಣದಿಂದ ಈಗ ದೇವರೊಂದಿಗೆ ನಾನು ಸಮಾಧಾನವಾಗಿಬಿಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹೊಗಳಿಕೊಳ್ಳುವುದಕ್ಕೆ ಏನಿಲ್ಲ. ಯಾವನಾದ್ರೂ ಹೊಗಳಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾತ್ರ ಹೊಗಳತಕ್ಕಂಥವರಾಗಿದ್ದೇವೆ. ತಾಳ್ಮೆ ಅನ್ನೋ ಪದಕ್ಕೆ ಅರ್ಥ ಏನು ಗೊತ್ತಾ? ನನ್ನಿಂದಲ್ಲ, ನಿಮ್ಮಿಂದಲೇ ಎಂಬುದಾಗಿ ಒಪ್ಪಿಕೊಳ್ಳತಕ್ಕಂಥದ್ದು. ಎಷ್ಟು ಜನ ಒಪ್ಕೋತೀರಾ? ಆತನ ರಕ್ತದಿಂದ, ಆತನ ಕೃಪೆಯಿಂದ, ಆತನ ಮರಣದಿಂದ ಈಗ ನಾನು ನೀತಿವಂತನಾಗಿ, ದೇವರಿಗೆ ಸಮವಾದ ಪರಿಶುದ್ಧವಂತನಾಗಿ, ದೇವರೊಂದಿಗೆ ಸಮಾಧಾನವಾಗಿದ್ದೇನೆ. ಇದಕ್ಕೆ ತಾಳ್ಮೆ ಅಂತ ಹೇಳ್ತಾರೆ. ಸುಮ್ಮನೆ ಮುಸ್ಕಾಕೊಂಡು ಹಿಂಗ್ ಮೊಣಕಾಲು ಸ್ತೋತ್ರ ಹಿಂಗೆಲ್ಲ, ಇದು ನಾಟಕ, ಕಪಟಿ. ಕಪಟಿ ಒಳಗೆಲ್ಲ ಐತೆ. ಸುಮ್ಮನೆ ಹಿಂಗ್ ನಾಟಕ ಮಾಡ್ಕೊಂಡು ಸ್ತೋತ್ರ, ಪ್ರೈಸ್ ದಿ ಲಾರ್ಡ್ ಪಾಸ್ಟರ್, ಪ್ರೈಸ್ ದಿ ಲಾರ್ಡ್ ಬ್ರದರ್, ಹಿಂಗೆಲ್ಲ ಹಿಂಗ್ ನಾಟಕ ಎಲ್ಲ ಮಾಡಕ್ ಹೋಗ್ಬೇಡ. ಆತ ನನಗಾಗಿ ಮಾಡಿರೋ ಪುಣ್ಯಗಳನ್ನು ಅಂಗೀಕರಿಸಿಕೊಳ್ಳುವಾಗ ಅದಕ್ಕೆ ತಾಳ್ಮೆ. ನಾನಲ್ಲಪ್ಪ, ನಿನ್ನ ದಯೆಯಿಂದಲೇ, ನಿನ್ನ ಕೃಪೆಯಿಂದಲೇ
ಎಂಬುದಾಗಿ ಯಾರು ಅಂಗೀಕರಿಸ್ಕೊಳ್ತಾರೋ ಕೃಪೆ ಉಳ್ಳ ತಾಳ್ಮೆ ಉಳ್ಳವರಿಗೆ ದೇವರು ಏನ್ ಮಾಡ್ತಾನೆ? ಕೃಪೆಯನ್ನು ಅನುಗ್ರಹಿಸ್ತಾನೆ. ಅರ್ಥ ಆಯ್ತಾ? ಆತನ ರಕ್ತದಿಂದ, ಆತನ ಮರಣದಿಂದ, ಆತನ ಕೃಪೆಯಿಂದ ದೇವರೊಂದಿಗೆ ನಾವು ಏನಾಗಿದ್ದೇವೆ? ಈಗ ಸಮಾಧಾನ. ವೈರಿಗಳಾಗಿದ್ದೇವ, ಸಮಾಧಾನವಾಗಿದ್ದೇವ? ರೈಟ್. ಇಲ್ಲ ನಾನೇ ದೇವರು ಸಮಾಧಾನ ಪಡಿಸ್ಕೊಂಡ್ಬಿಡ್ತೀನಿ, ವರ್ಷದ ಕೊನೆ ಆಯ್ತು, ಸ್ವಲ್ಪ ಉಪವಾಸ ಮಾಡಿ ದೇವರೊಂದಿಗೆ ಸರಿಯಾಗ್ಬಿಡ್ತೀನಿ. ನೋ 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 ನೋ. ಆತನ ಕೃಪೆಯಿಂದ, ಆತನ ರಕ್ತದಿಂದ, ಆತನ ಮರಣದಿಂದ ನಾನು ದೇವರೊಂದಿಗೆ ಏನಾಗಿದ್ದೇನೆ? ಈಗ ದೇವರಿಗೆ ಸಮವಾದ ಪರಿಶುದ್ಧತೆಯನ್ನು ಹೊಂದಿಕೊಂಡಿದ್ದೇನೆ. ಇದು ಭಕ್ತಿಯಿಂದಲ್ಲ, ಆತನ ಕೃಪೆಯಿಂದಲೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದ್ಕೊಳ್ಳಿ. ಸಮಾಧಾನವಾಗಿರಲಾಗಿ. ಸಮಾಧಾನವಾಗ್ಬೇಕಾ? ವಾಗಿರ್ಲಾಗ್ಯ? ಈಗಾಗಲೇ ಸಮಾಧಾನವಾಗಿದ್ದೀರೋ? ಆಗ್ಬೇಕಾ? ನಾನ್ ದೇವರೊಂದಿಗೆ ಸಮಾಧಾನವಾಗಿದ್ದೇನೆ, ಆದ್ರೂ ನನಗೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳೋರಿದ್ದೀರಾ? ಇದ್ದೇವೆ. ಯಾಕಂದ್ರೆ ಇದರ ಅರಿವು ನಮಗಿಲ್ಲ. ಇದರ ಅರಿವು ನನಗಿದ್ರೆ ನಾನು ದೇವರು ಸಮಾಧಾನವಾಗಿದ್ದೀನಪ್ಪ, ನಾನು ದೇವರು ಒಂದಾಗಿದ್ದೇನೆ. ಅರ್ಥ ಆಯ್ತಾ? ಹಲೋ. ಪ್ರಾರ್ಥನೆ ಅನ್ನೋದು ನಾನು ದೇವ್ರು ಏನಾಗಿದ್ದೇನೆ? ಒಂದಾಗಿದ್ದೇನೆ. ಕುಟುಂಬ ಅನ್ನೋದು ಗಂಡ ಹೆಂಡತಿ ಏನಾಗಿದ್ದಾರೆ? ಸಮಾಧಾನವಾಗಿದ್ದಾರೆ. ಗಲಾಟೆ ಮಾಡ್ಕೊಂಡು ಒಂದೇ ಮನೆಯಲ್ಲಿ ಮಕ್ಕಳು ಎತ್ಕೊಂಡು ಹಂಗೆ ಜಗಳ ಮಾಡ್ಕೊಂಡು ಕಕ್ಕೆ ಮಾಡ್ಕೊಂಡು ಇರ್ಬೋದು. ಆದರೆ ನಾವು ಹಾಗಲ್ಲ. ಈಗ ನಾನು ದೇವರು ಸಮಾಧಾನವಾಗಿದ್ದೇವೆ. ಇದು ನನ್ನ ಭಕ್ತಿಯಿಂದಲ್ಲ, ಆತನ ಕೃಪೆಯಿಂದ ಉಂಟಾದದ್ದು ಅಂತಂದಾಗ ನಾನು ಯಾವಾಗಲೂ ದೇವರೊಂದಿಗೆ ಇಡಬಿಡದೆ ಕನೆಕ್ಷನ್ ಅಲ್ಲಿ ಇರತಕ್ಕಂಥವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ದೇವರೇನಾಗಿದ್ದೇನೆ? ಒಂದಾಗಿದ್ದೇನೆ. ಇದು ನನ್ನಿಂದಲ್ಲ, ನನ್ನ ಭಕ್ತಿಯಿಂದಲ್ಲ, ನಾನು ಉಪವಾಸದಿಂದಲ್ಲ. ಇದು ಯೇಸು ಕ್ರಿಸ್ತನ ರಕ್ತದಿಂದ, ಆತನ ಮರಣದಿಂದ, ಆತನ ಕೃಪೆಯಿಂದ ನಾನು ದೇವರು ಒಂದಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಾನು ಒಂದಾಗಿದ್ದೇವೆ ಅಂತ ಹೇಳೋರೆಲ್ಲ ಕೈಗಳೆತ್ತಿ. ನೀವು ಕಷ್ಟ ಪಡ್ತೀರೋ ಅಥವಾ ದೇವರು ಮಾಡಿದ ಪುಣ್ಯವನ್ನು ನಂಬ್ತೀರೋ? ಆತನು ಮಾಡಿದ ಪುಣ್ಯವನ್ನು ನಂಬುವಾಗ ಈಗ ನಾನು ದೇವರೊಂದಿಗೆ ಸಮಾಧಾನವಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಓದೇ. ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಪಕ್ಕ ಗ್ಯಾರಂಟಿ ಅಲ್ಲವೇ? ಪಾಪದ ಸಂಬಳ ಹಳೆ ಒಡಂಬಡಿಕೆಯಲ್ಲಿ ನಾನ್ ಪರಿಶುದ್ಧವಾಗಿರುವಾಗ ನೀವೇನಾಗಿರ್ರಿ? ಇದ್ರಾ? ಇರಕಾಯ್ತಾ? ಈಗ ಇದ್ದೀರಾ? ಈಗ ನಾನಲ್ಲ, ಆತನ ಕೃಪೆಯಿಂದ ನಾನಿದ್ದೇನೆ, ಆತನ ರಕ್ತದಿಂದ ಇದ್ದೇನೆ, ಆತನ ಮರಣದಿಂದ ನಾನು ದೇವರೊಂದಿಗೆ ಸಮಾಧಾನವಾಗಿದ್ದು ಆತನಿರುವ ಜೀವವು ನನಗೆ ದೇವರು ಅನುಗ್ರಹಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೈಟ್. ಸಮಯ ಆಯ್ತು. 1 ತಿಮೋಥಿ 1:15 ಓದ್ಕೊಳ್ಳೋಣ. 1 ತಿಮೋಥಿ 1:15 ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಅಪೊಸ್ತಲನಾದ ಪೌಲ್ ಹೇಳ್ತಾರೆ, ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಏನಾದ ಬಂದನು ಎಂದ ವಾಕ್ಯವು ನಂಬತಕ್ಕದ್ದಾಗಿಯೂ ಅದು ಏನಾಗಿದೆ ಅಂತದ್ದು ನಂಬತಕ್ಕದಾಗಿದೆ. ಸರ್ವಾಂಗೀಕಾರಕ್ಕೆ ಎಲ್ಲರೂ ಸರ್ವ ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಆ ಪಾಪಿಗಳಲ್ಲಿ ನಾನೇ ಮುಖ್ಯನೋ. ಪೌಲ್ ಏನ್ ಹೇಳ್ತಾನೆ? ಆ ಪಾಪಿಗಳಲ್ಲಿ ನಾನು ಮೊದಲು ಪಾಪಿ ಆಗಿದ್ದೆ, ನಾನು ಈಗ ಆತನ ಕೃಪೆಯಿಂದ ಏನಾಗಿದ್ದೇನೆ? ರಕ್ಷಣೆ ಹೊಂದಿದ್ದೇನೆ. ನಾವೆಲ್ಲರೂ ಕೂಡ ಪಾಪಿಗಳೇ. ಆ ಪಾಪಿಗಳಲ್ಲಿ ಒಂದು ವೇಳೆ ಪ್ರಧಾನ ಪಾಪಿ ನೀನೇ ಆಗಿರ್ಬೋದು, ಆದರೆ ಈಗ ನೀನು ಪಾಪಿ ಅಲ್ಲ, ಏನಾಗಿದ್ದೀನಿ? ನೀನು ನೀತಿವಂತನಾಗಿದ್ದೀರಿ. ಇದು ಯಾರ ಸಹಾಯದಿಂದ ಹೇಳ್ತಾರ ನೋಡು, ಬಾಯಿ ತೆಗೆದು ಹೇಳ್ತಾರ. ಸೈತಾನ್ ಯಾವ ರೀತಿಯಲ್ಲಿ ಬಾಯಿ ಕಟ್ಟಾಕ್ತಾನ ನೋಡು. ಯಾರ ಸಹಾಯದಿಂದ ಹೇಳಕ್ಕೆ? ಅಹಂಕಾರ ತೋರಿಸ್ತದದು. ತಾಳ್ಮೆಯಾಗಿ ಏಸು ಅಂತ ಹೇಳೋಕೆ ಕಷ್ಟ.
ಯಾರ ಸಹಾಯದಿಂದ ನೀತಿವಂತನಾಗಿದ್ದೇನೆ? ಕ್ರಿಸ್ತ ಯೇಸುವಿನ ಮೂಲಕ, ಯಾರ ಸಹಾಯದಿಂದ ರಕ್ಷಣೆ ಹೊಂದಿದ್ದೇನೆ? ಯೇಸುವಿನ ಮೂಲಕ. ಯಾರ ಸಹಾಯದಿಂದ ಈಗ ದೇವರು ನನ್ನನ್ನು ಪ್ರೀತಿಸುವವರಾಗಿದ್ದಾರೆ? ಇದುವರೆಗೂ ಮಾಡಿದ ಆತನು ಇನ್ನೆಂದೆಂದಿಗೂ ನಿನಗೆ ಮಾಡಕ್ಕೆ ಶಕ್ತನಾಗಿದ್ದಾನೆ. ಪವಿತ್ರಾತ್ಮನ ಸಹಾಯ ಕೂಡ ಐತೆ, ಈಗ ಹೇಳೋದಕ್ಕೆ ಸಮಯ ಇಲ್ಲ. ಕರ್ತನ ಚಿತ್ತವಾದ್ರೆ ಮುಂದಿನ ವಾರಗಳಲ್ಲಿ ನಾವು ನೋಡೋಣ. ಪವಿತ್ರಾತ್ಮನು ಕೂಡ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ರೋಮರ್ 8:26 ಓದ್ಬಿಟ್ಟು ನಾವು ಒಳಗೆ ಅಲ್ಲಿ ಹೋಗ್ಬಿಟ್ಟು ನಾವು ಮುಗಿಸೋಣ. ರೋಮರ್ 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ, ನಮ್ಮ ಬಲವನ್ನು ನೋಡಿ, ಆಸಕ್ತಿ ನೋಡಿ, ನಮ್ಮ ಬಲ ಏನಂತಾನೆ ನೋಡಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರ? ಸಹಾಯ ಮಾಡುತ್ತಾನೆ. ನಮಗೆ ಸಹಾಯ ಮಾಡುತ್ತಾನೆ. ನಮ್ಮ ಅಶಕ್ತಿಯನ್ನು ನೋಡಿ, ನಮ್ಮ ಬಲ ಏನಂತೆ ನೋಡಿ, ನಮ್ಮ ಕೊರತೆಯನ್ನು ನೋಡಿ, ನಾವು ವೀಕ್ ಅಂತ ನೋಡಿ ಬಿಟ್ಟು ಹೋಗ್ಕೊಳ್ಳಲ್ಲ. ಆತನು ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಸಾಕು, ನಾವು ತಕ್ಕ ಪ್ರಕಾರ ಪ್ರಾರ್ಥನೆ ಮಾಡಕ್ ಗೊತ್ತಿಲ್ಲದಿರೋದ್ರಿಂದ ನಮಗೋಸ್ಕರ ಆ ದೇವರ ಆತ್ಮನೇ ನಮ್ಮ ಒಳಗಿಂದ ಪ್ರಾರ್ಥಿಸುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪ್ರಾರ್ಥಿಸೋದಕ್ಕೆ ಮತ್ತು ನಮ್ಮ ಬಲಹೀನತೆಗಳ ನಮ್ಮನ್ನು ತಳ್ಳದೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡಿ, ನೀವು ಇರಿ, ನಿಮ್ಮ ಒಳಗಿಂದ ನಾನೇ ತಂದೆಯಾದ ದೇವರ ಹತ್ರ ಬೇಡಿಕೊಳ್ತೇನೆ ಎಂಬುದಾಗಿ ನಮ್ಮ ಒಳಗಿಂದ ಪವಿತ್ರಾತ್ಮ ದೇವರು ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡುವಾತನಾಗಿದ್ದಾನೆ. ಎಬಿನೇಸರ್, ತಂದೆಯಾದ ದೇವರು ಆತನು ನಮ್ಮನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಆತನು ಪ್ರೀತಿಸಿದ್ರು. ಯೇಸು ಕ್ರಿಸ್ತನು ಆತನು ಪರಿಶುದ್ಧವಾಗಿರುವ ಹಾಗೆ ನಮ್ಮನ್ನು ಪರಿಶುದ್ಧಪಡಿಸಿದ್ರು. ಪವಿತ್ರಾತ್ಮ ದೇವರು ನಮ್ಮ ಬಲಹೀನತೆಗಳಲ್ಲಿ ಭೂಮಿ ಮೇಲೆ ಇರುವ ದಿನಗಳೆಲ್ಲ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಸಕಲ ಸತ್ಯದಲ್ಲಿ ನಮ್ಮ ನಡೆಸ್ಕೊಂಡು ಹೋಗಿ ಸೇರಿಸುವವನಾಗಿದ್ದಾನೆ. ಆಳವಾದದ್ದನ್ನ ಅರಿಯದೇ ಇರುವುದನ್ನ ನಮಗೆ ತಿಳಿಯಪಡಿಸೋದಕ್ಕಾಗಿ ಪರಿಶುದ್ಧಾತ್ಮ ದೇವರಿದ್ದಾನೆ. ಅದಾಗಿ ತಂದೆ, ಮಗ, ಪವಿತ್ರಾತ್ಮ ದೇವರು ನಮಗೆ ಎಬಿನೇಸರ್ ಆಗಿ ಸಹಾಯಕರಾಗಿದ್ದಾರೆ. ಕೈಗಳ ತಟ್ಟಿ ದೇವರಿಗೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣ. ಸಹಾಯ ಮಾಡೋಣ, ಸಹಾಯ ಮಾಡುವ ನಮಗಿದ್ದಾರೆ. ಹೇಳೋಣ, ಬಾಯಿ ತೆಗೆದು ಹೇಳೋಣ. ಕೈಗಳ ತಟ್ಟಿ, ದೇವರೇ, ನನಗೆ ಸಹಾಯ ಮಾಡುವವರೇ, ನನಗೆ ಸಹಾಯ ಮಾಡಿದವರೇ, ನನಗೆ ಎಲ್ಲಾ ವಿಧದಲ್ಲೂ ಸಹಾಯಕರಾಗಿರುವಾತನೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಎಲ್ಲರೂ ಬಾಯಿಗಳು ತೆಗೆದು ಅನ್ಯ ಭಾಷೆಯಲ್ಲಿ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ, ಮಗಿಮೆ ಪಡಿಸೋಣ. ಈ ಕರರಬ ಶಂದರಬ ದಿನಬ ರಬಿಖರರಬ ಓರಿಮನ ಸಂದರ ಕುರಿಯಲಬ ರಬಿಖರನಮ ದಿರಿಬಿಯಲಮ ನಮ ಓರಿಬರಬ ರಬ ದರಬಿಯಲಮ ನಮ ಶೌಡಲಬ ದರಬ ರಬ ಕರರಬ ಈ ಕರರಬ ದರಬಿಯಲಮ ನಮ ಶೌಡಲಬ ದರಬಲಬ ರಬ ಕರರಬ ಜಿನರಬ ದರಬಿಯಲಮ ನಮ ಸಂದರ ಕರರಬ ದರಬಿಯಲಮ. ನನ್ನ ಸಹಾಯಕನೇ, ನನ್ನ ಸಹಾಯಕನೇ, ನನಗೆ ಎಲ್ಲಾ ವಿಧದಲ್ಲೂ ಸಹಾಯ ಮಾಡಿದಾತನೇ, ಸಹಾಯಕನೇ, ನನಗೆ ಸಹಾಯಕನೇ. ಯಾವ ಪ್ರಮಾಣವನ್ನು ನೆರವೇರಿಸಕ್ಕಾಗದೆ ಹೋಯ್ತು ಆ ಪ್ರಮಾಣವನ್ನು ನಮ್ಮ ಮೂಲಕವಾಗಿ ನೀನೇ ನೆರವೇರಿಸಿ ಬಿಟ್ಟಿದ್ದಕ್ಕಾಗಿ ಸ್ತೋತ್ರಯ್ಯ. ಸ್ತೋತ್ರ 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 ಸ್ತೋತ್ರ. ಜುಡರಬ ರಬ ರಬ ದಿನಬ ರಬ ಕರ ರಬ ದಿನಬ ರಬ ರಬ ಜುಡರಬ ದಿನಬ ರಬ ಕರ ರಬ ದಿನಬ ರಬ. ನನ್ನ ಸಹಾಯಕನೇ, ನನ್ನ ಸಹಾಯಕನೇ, ನನ್ನ ಸಹಾಯಕನೇ, ನನ್ನ ಸಹಾಯಕನೇ. ಶಕರಬ ದರಬ ರಬ ರಬ ದರಬ ರಬ ರಬ ಸಂದರಬ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ಪರಲೋಕ ತಂದೆಯಾದ ದೇವರೇ, ನಿನ್ನ ಕೃಪೆಗೂ ನಿನ್ನ ಕೃಪೆಯುಳ್ಳ ವಾಕ್ಯಕ್ಕೂ ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲಿ ನನ್ನನ್ನು ದೇವ ಜನರನ್ನು ಸಮರ್ಪಣೆ ಮಾಡಿಕೊಳ್ತೇವೆ. ಆಮೇನ್ ಸ್ವಾಮಿ, ಆಮೇನ್ ಆಮೇನ್ ಆಮೇನ್. ಎಲ್ಲರೂ ಸೇರಿ ಹೇಳೋಣ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರನ್ನು ಆತನ ಕೃಪೆಯುಳ್ಳ ವಾಕ್ಯಕ್ಕೆ ಒಪ್ಪಿಸಿದ್ದೇನೆ. ಆಮೇನ್ ಅಂತ ಸ್ವೀಕರಿಸ್ಕೊಂಡು ನಿಮ್ಮಲ್ಲಿ ಆರಂಭಿಸಿದ ಒಳ್ಳೆ ಕೆಲಸವನ್ನು ಆ ವಾಕ್ಯವೇ ಮಾಡಿ ಮುಗಿಸಕ್ಕೆ ಶಕ್ತವಾಗಿದೆ. ಥ್ಯಾಂಕ್ ಯು ಜೀಸಸ್. ಎಬಿನೇಸರ್, ಒಳ್ಳೆಯ ಸಹಾಯಕರೇ, ಇದುವರೆಗೂ ಮಾಡಿದ್ದಾರೆ, ಇನ್ನು ಮುಂದೆಯೂ ನಮಗೆ ಮಾಡಕ್ಕೆ. ಅದಕ್ಕೆ ಬೈಬಲ್ ಏನ್ ಹೇಳ್ತದಂದ್ರೆ, ಆತನು ಮಾಡಿದ ಸಹಾಯವನ್ನು ತುಳಿಯಿರಿ,
ಆಗ ನೀವು ಬಿಡುಗಡೆ ಆಗಿರುವಿರಿ, ಸತ್ಯವನ್ನು ತಿಳಿವಿರಿ. ಸತ್ಯ ನಿಮ್ಮನ್ನೇನ್ ಮಾಡ್ತದೆ? ಆತನು ಮಾಡಿದ ಸಹಾಯಗಳನ್ನು ತಿಳ್ಕೊಳ್ರಿ. ಆಗ ಎಂದೆಂದಿಗೂ ನೀವು ಬಿಡುಗಡೆ ಆಗಿರೋದಕ್ಕೆ ಸಾಧ್ಯತೆ. ಪ್ರೈಸ್ ದಿ ಲಾರ್ಡ್.